ಗುಡ್ ಮಾರ್ನಿಂಗ್ ಡಾಲಸ್, ಗುಡ್ ಈವ್ನಿಂಗ್ ನಮ್ಮ ಬೆಂಗಳೂರು, ನಮ್ಮ ಇಂಡಿಯಾ, ನಮ್ಮ ಕರ್ನಾಟಕ ಅಂತ ಹೇಳ್ತಾ ಇವತ್ತಿನ ತಾರೀಕು ಅಕ್ಟೋಬರ್ 8, 2023 ನಿಮ್ಮ ಗೆಳೆಯ ನಿಮ್ಮ RJ ರಾಜೀವ್ ಕುಲಕರ್ಣಿ ಈ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನಿಮ್ಗೆಲ್ರಿಗೂ ಇವತ್ತೊಂದು ಸರ್ಪ್ರೈಸ್ ಅಂತ ಹೇಳೋಲ್ಲ, ಯಾಕಂದ್ರೆ ಆಲ್ರೆಡಿ ಪೋಸ್ಟರ್ ನಲ್ಲೂ ಹಾಕಿದೀನಿ ಅವ್ರು ಯಾರು ಅಂತ. ಆದ್ರೂ ಕೂಡ ಇಷ್ಟೆಲ್ಲ ಒಂದು ಗೆಸ್ಟ್ ಇದ್ದಾರೆ ನಮ್ಮ ಜೊತೆ, ಅವರು ತಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ. ಅವ್ರು ಯಾರಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಅದ್ರ ಮೊದಲು ಪ್ರತಿ ಭಾನುವಾರ ನಾವು ದೇವರ ನಾಮದಿಂದ ಶುರು ಮಾಡ್ತೀವಿ. ಯಾಕಂದ್ರೆ ದೇವರ ನಾಮ ನಾವು ಕೇಳದೆ ಈ ಕಾರ್ಯಕ್ರಮ ಶುರು ಮಾಡೋದೇ ತುಂಬಾ ಕಷ್ಟ. ಸೊ ಹಾಗೇನೆ ಇವತ್ತನ್ನು ಕೂಡ ದೇವರ ನಾಮ ಕೇಳ್ಕೊಂಡು ಈ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಬನ್ನಿ. ಎದ್ದೇಳು ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು. ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು. ಧರ್ಮದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಧರ್ಮದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಅಣ್ಣಪ್ಪ ಸ್ವಾಮಿಯೂ ನಿನ್ನ ಆಜ್ಞೆಗೆ ನಿಂತಿಹನು. ಎದ್ದೇಳು ಮಂಜುನಾಥ, ಎದ್ದೇಳು. ಮುನಿಗಣಗಳು ಸ್ತೋತ್ರ ಮಾಡುತ್ತಿಹರು. ಮುನಿಗಣಗಳು ಸ್ತೋತ್ರ ಮಾಡುತ್ತಿಹರು. ದೇವಾದಿ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಎದ್ದೇಳು ಮಂಜುನಾಥ, ಎದ್ದೇಳು. ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು. ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು. ಗಜರಾಜನು ನಿನಗೆ ಚಾಮರವ ಬೀಸುತ್ತಿಹನು. ಗಜರಾಜನು ನಿನಗೆ ಚಾಮರವ ಬೀಸುತ್ತಿಹನು. ನಿನ್ನ ಆಭರಣಗಳಿಗಾಗಿ ಆದಿಶೇಷನು ನಿನ್ನ ಆಭರಣಗಳಿಗಾಗಿ ಆದಿಶೇಷನು ನಿನ್ನ ಸೇರಲು ಕಾತರಿಸುತ್ತಿಹನು. ಎದ್ದೇಳು ಮಂಜುನಾಥ, ಎದ್ದೇಳು. ಎದ್ದೇಳು ಮಂಜುನಾಥ, ಎದ್ದೇಳು ಅಂತ PB ಶ್ರೀನಿವಾಸ್ ಅವರ ಸುಂದರವಾದ ಕಂಠದಲ್ಲಿ ಈ ಹಾಡನ್ನು ಕೇಳ್ತಾ ನಾವು ಬೆಳೆದಿದ್ದೀವಿ. ಆದ್ರೂ ಕೂಡ ಈ ಹಾಡು ಇತ್ತಿತ್ತಲಾಗೆ ರೆಕಾರ್ಡ್ ಮಾಡಿದಷ್ಟು ಅಷ್ಟು ಒಂದು ಫ್ರೆಶ್ನೆಸ್ ತಗೊಂಡು ಬರ್ತದೆ. ಸೊ ಬನ್ನಿ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಅಕ್ಟೋಬರ್ 8, 2023 ನಮ್ಮ ಕನ್ನಡ ಕಾರ್ಯಕ್ರಮದಲ್ಲಿ ಇವತ್ತು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವ್ರು ಯಾರು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಯಾಕಂದ್ರೆ ಪೋಸ್ಟರ್ನಲ್ಲೂ ಹಾಕಿರ್ತೀನಿ, ಹಾಗೇನೆ ಯೂಟ್ಯೂಬ್ ಲಿಂಕಲ್ಲೂ ಅವ್ರ ಬಗ್ಗೆ ಹಾಕಿದ್ದೀನಿ. ಸೊ ಜಾಸ್ತಿ ನಾನು ಟೈಮ್ ತಗೊಳ್ಳಲ್ಲ, ಯಾಕಂದ್ರೆ ನಮ್ಮ ಜೊತೆ ತುಂಬಾ ಗೆಸ್ಟ್ ಇದ್ದಾರೆ. ಎಲ್ಲರ ಹತ್ರ ಮಾತಾಡಬೇಕು, ಅವರದ್ದು ಎಕ್ಸ್ಪೀರಿಯನ್ಸ್ ಅನ್ನು ಕೇಳ್ಕೋಬೇಕು, ನೀವು ಕಾಯ್ತಾ ಇರ್ತೀರಾ. ಆದ್ರೂ ಇವತ್ತೊಂದು ಇಂಪಾರ್ಟೆಂಟ್ ಮ್ಯಾಚ್ ನಡೀತಾ ಇದೆ ನಮ್ಮ ವರ್ಲ್ಡ್ ಕಪ್ ಅಲ್ಲಿ, ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಜೊತೆ. ಡೆಫಿನೆಟ್ ಆಗಿ ತುಂಬಾ ಜನ ಅದು ಮ್ಯಾಚ್ ಕೂಡ ಈಗ ನೋಡ್ತಾ ಇರ್ಬೋದು. ಅದಕ್ಕೋಸ್ಕರವಾಗಿ ವ್ಯೂವರ್ಸ್ ಕಡಿಮೆನೂ ಇರಬಹುದು, ಆದ್ರೆ ಯೂಟ್ಯೂಬ್ ಚಾನಲ್ ಇದ್ದಕ್ಕೋಸ್ಕರ ಅದಾದ್ಮೇಲೆ ನೀವು ಈ ಆರಾಮಾಗಿ ಈ ಕಾರ್ಯಕ್ರಮವನ್ನು ನೋಡ್ಬೋದು.
ಸೊ ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅದ್ರ ಮೊದಲು ನೀವೆಲ್ಲ ಈ ಕಾರ್ಯಕ್ರಮ ನೋಡ್ತೀರಾ, 1 ಅವರ್ ಕೊಡ್ತೀರಾ, ಅದಕ್ಕೋಸ್ಕರ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಕನ್ನಡವಾಣಿ ಕಾರ್ಯಕ್ರಮದಿಂದ, ಕನ್ನಡವಾಣಿ ಟೀಮಿಂದ. ಮತ್ತೆ ನಮ್ಮ ಥ್ಯಾಂಕ್ಸ್ ನಮ್ಮ ಸಂದೀಪ್ ಸದಾನಂದಪ್ಪ, ನಮ್ಮ ಬೆಂಗಳೂರಿನಲ್ಲಿ ಕೂತ್ಕೊಂಡು ಅವರು ಟೆಕ್ನಿಕಲಿ ಎಲ್ಲೋ ಯಾವಾಗ ನೋಡಿದ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಸಂದೀಪ್ ಇದ್ರೆ ನನಗೆ ಆರಾಮಾಗಿ ಮಾತಾಡ್ಲಿಕ್ಕೆ ಖುಷಿ ಆಗ್ತದೆ. ಅವ್ರು ಇಲ್ದಿದ್ರೆ ಸ್ವಲ್ಪ ನರ್ವಸ್ ಇರುತ್ತೆ, ಯಾಕಂದ್ರೆ ಆ ಟೆಕ್ನಿಕಲಿ ನಾನು ಕಂಟ್ರೋಲ್ ಮಾಡಿ ಮಾತು ಮಾಡೋದು ಅದೆಲ್ಲ ತುಂಬಾ ಕಷ್ಟ ಇರುತ್ತೆ. ಅದು ಸಂದೀಪ್ ತುಂಬಾ ತುಂಬಾ ಥ್ಯಾಂಕ್ಸ್. A&V ಪರ್ಸ್ಪೆಕ್ಟಿವ್ ಅಂತ ಅವ್ರದ್ದು ಕಂಪನಿ. ನಿಮಗೆ ಬೆಂಗಳೂರಿನಲ್ಲಿ ಯಾವುದೇ ಇವೆಂಟ್ ಏನಾದ್ರು ಮಾಡಬೇಕಾದ್ರೆ ಅಥವಾ ಇಲ್ಲಿ ಕೂಡ ಏನಾದ್ರು ಮಾಡೋದಿದ್ರೆ, ನಿಮಗೆ ಟೆಕ್ನಿಕಲಿ ಆಡಿಯೋ ವಿಜುವಲ್ ಏನಾದರೂ ಒಂದು ಸಹಾಯ ಬೇಕಾದರೆ ಡೆಫಿನೆಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಸಂದೀಪ್ ಸದಾನಂದಪ್ಪ. ಹಾಗೆ ಪ್ರೇಕ್ಷಕರಿಗೆ ನಿಮಗೆ ಆಮೇಲೆ ಮತ್ತೆ ನಮ್ಮ ಸಪೋರ್ಟರ್ಸಿಗೆ ತುಂಬ ತುಂಬ ಥ್ಯಾಂಕ್ಸು. ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ಈ ಚಾನಲ್ ನಡೆಸೋದು, ಈ ಕಾರ್ಯಕ್ರಮ ನಡೆಸೋದು ತುಂಬ ಕಷ್ಟ. ಅಷ್ಟು ಹೇಳ್ತಾ ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಇವತ್ತು ನಮ್ಮ ಜೊತೆ ಪ್ಯಾಷನೇಟ್ ಹೈಕರ್ಸ್ ಅಂತ ಇದ್ದಾರೆ. ಅದು ಕನ್ನಡದಲ್ಲಿ ಭಾವೋದ್ರಿಕರು ಅಂತೇಳಿ. ಅಷ್ಟು ಸ್ವಲ್ಪ ಕಷ್ಟ ನನಗೆ ಕನ್ನಡ, ಅಷ್ಟು ಅಚ್ಚ ಕನ್ನಡ ಮಾತಾಡಲಿಕ್ಕೆ. ಆದರೂ ಒಂದು ಹುಡುಕಿ ಆ ಒಂದು ವರ್ಡನ್ನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕೆಲವರು ಕನ್ನಡದವರಿಗೆ ತುಂಬಾ ಇಷ್ಟ ಕನ್ನಡ ಒಂದು ಶಬ್ದ ಕೇಳೋದು. ಅದಕ್ಕೋಸ್ಕರ ಅವರಿಗೆ ಭಾವೋದ್ರಿಕ್ತ ಪಾದಯಾತ್ರಿಕರು ಅಂತ ಹೇಳ್ತಾರೆ, ಪ್ಯಾಷನೇಟ್ ಹೈಕರ್ಸ್. ಅವ್ರಿಗೆ ಮತ್ತೆ ಯಾರಲ್ಲ, ನಮ್ಮ ಡ್ಯಾಲಸ್ನಲ್ಲೇ ಇದ್ದಾರೆ, ನಮ್ಮ ಫ್ರೆಂಡ್ಸ್, ನಮ್ಮ ಕನ್ನಡದವರು. ಬನ್ನಿ ಒಬ್ಬೊಬ್ಬರಾಗೆ ಅವರದು ಇಂಟ್ರೊಡಕ್ಷನ್ ಕೊಡ ಕೊಡೋಣ. ಅದರ ಮೊದಲು ಒಂದು ವಿಡಿಯೋ, ಸಣ್ಣ ಒಂದು ಕ್ಲಿಪ್ಪಿಂಗ್ ಏನು ಅಂತ ನೋಡೋಣ ಬನ್ನಿ. ನಮಸ್ಕಾರ ಎಲ್ರಿಗೂ. ಇತ್ತಿತ್ತಲಾಗಿ ಯಾರು ಕನ್ನಡವಾಣಿಗೆ ಜಾಯ್ನ್ ಆಗಿದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ. ಇವತ್ತು ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರು ಪ್ಯಾಷನೇಟ್ ಹೈಕರ್ಸ್ ಅಂತ. ನೀವೀಗ ಒಂದು ಸಣ್ಣ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನೋಡಿದ್ರಿ. ಆ ವಿಡಿಯೋ ಕ್ಲಿಪ್ಪಿಂಗ್ ಮೇನ್ಲಿ ಇಟ್ ಈಸ್ ಟೆಲ್ಲಿಂಗ್ ಯು ಅಬೌಟ್ ದ ಹಿಮಾಲಯಸ್. ಹಾಗೇನೆ ನಾನು ಹೈಕರ್ಸ್ ಅಂದಾಗ ನೀವೆಲ್ಲ ತಿಳ್ಕೊಳ್ಬೋದು, ಈ ನಮ್ಮ ಡ್ಯಾಲಸ್ನಲ್ಲಿ ಅಂದರೆ ಇಲ್ಲೇ ಎಲ್ಲೋ ಹೋಗಿರ್ಬೋದು, ನ್ಯೂ ಮೆಕ್ಸಿಕೋ ಅಲ್ಲಿ ಇಲ್ಲಿ ಅಂತ. ಅಲ್ಲ, ಅವರು ಎಲ್ಲಿ ಹೋದ್ರು ಅಂತೇಳಿ ಆ ವಿಡಿಯೋ ಕ್ಲಿಪ್ಪಿಂಗ್ ಅಂತ ನಿಮ್ಗೊಂದು ಅಂದಾಜಾಗಿದೆ. ಅವ್ರು ಯಾರಂತ ಹೇಳ್ತೀನಿ, ಒಬ್ಬೊಬ್ಬರದೇ ಹೆಸರು ಹೇಳಿ ಅವ್ರ ಬಗ್ಗೆ. ನಮ್ಮ ಒಬ್ರು ಹೈಕರು ತುಂಬಾ ಒಂದು ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಅವರ ಬಗ್ಗೆ, ಒಬ್ಬೊಬ್ಬರ ಬಗ್ಗೆ. ಅವ್ರ ಬಗ್ಗೆ ಹೇಳಿ ಅವರನ್ನು ಒಬ್ಬೊಬ್ಬರನ್ನೇ ನಾನು ಇನ್ವೈಟ್ ಮಾಡ್ತೀನಿ. ಹಾಗೇನೆ ಅವರು ತಮ್ಮ ಮುಖದಿಂದ ಕೂಡ, ಅವರು ತಮ್ಮ ಬಾಯಿಂದ ಕೂಡ ಅವರು ಇಂಟ್ರೊಡಕ್ಷನ್ ಅವರೇ ಮಾಡಿಕೊಡ್ತಾರೆ ಆಮೇಲೆ. ಆದರೆ ನನ್ನದು ಒಂದು ಡೆಫಿನೆಟ್ಲಿ ಧರ್ಮ, ಒಂದು ಇದು ಕಾರ್ಯ ಅಂತ ಹೇಳ್ತೀನಿ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳೋದು. ಫಸ್ಟ್ ಆಫ್ ಆಲ್, ಅವರ್ ಕೋಚ್ ಅಂಡ್ ಲೀಡರ್ ವಿತ್ ಅನ್ ಅನ್ಇಮ್ಯಾಜಿನೇಬಲ್ ಅಮೌಂಟ್ ಆಫ್ ಪೇಷನ್ಸ್ ಅಂತೆ, ಮಿಸ್ಟರ್ ಸತ್ಯಶಾಸ್ತ್ರಿ ಅವರಿಗೆ ನಮಸ್ಕಾರ. ಹಾಗೆಯೇ ಅರುಣ ಅಂತ, ಎ ಚಾಂಪಿಯನ್ ವಿತ್ ಎ ವೆರಿ ಜನರಸ್ ಹಾರ್ಟ್ ಟು ಶೇರ್ ಎಲೆಕ್ಟ್ರೋಲೈಟ್ಸ್, ಎನರ್ಜಿ ಚ್ಯೂಸ್ ಆ್ಯಂಡ್ ಈವನ್ ಹಾರ್ಲಿಕ್ಸ್. ಅರೆ ವಾಹ್,
ಹಾರ್ಲಿಕ್ಸ್ ಕೂಡ ತಗೊಂಡೋಗಿದ್ದಾರೆ. ನಮ್ಮ ಗೋವಿಂದ್ ಅಂತ ಇದ್ದಾರೆ, elite athlete in our team who refuses to acknowledge his eliteness. Are wow. Shubha, most disciplined and organized member of our group. Shubha, very good. Lata, that is Mrs. Coach. ನಮ್ಮ ಸತ್ಯ ಅವ್ರ ಹತ್ರನೇ ಕುತ್ಕೊಂಡಿದ್ದಾರೆ ಅವರು. One sentence from her alerts everyone to be on their best behavior ಅಂತೆ. ಅಬ್ಬಾ ಬಾಬಾ. ಹಾಗೆ ವೀಣಾ, ದ ವೈಸ್ ಒನ್, ಶಿ ಆಲ್ವೇಸ್ ನೋಸ್ ದ ರೈಟ್ ಥಿಂಗ್ ಟು ಸೇ ಅಂಡ್ ಡೂ ಎಟ್ ದ ರೈಟ್ ಟೈಮ್. ಕರೆಕ್ಟ್ ಅದು. ಪ್ರಿಯಾ ಅವರು, ಲೈಫ್ ಆಫ್ ಅವರ್ ಗ್ರೂಪ್, ಎ ಜಾಯ್ ಟು ಬಿ ಅರೌಂಡ್, ಶಿ ಈಸ್ ದ ಫೋರ್ಸ್ ದಟ್ ಕೀಪ್ಸ್ ಅಸ್ ಆಲ್ ಟುಗೆದರ್. ಅದು ನಿಜವಾದ ಸತ್ಯ ಮಾತು ಅದು. ಸುರೇಶ್ ಅವರಿಲ್ಲ ಇದರಲ್ಲಿ ಇವತ್ತು ನಮ್ಮ ಜೊತೆ, ಅವರು ಸ್ವಲ್ಪ ಆಚೆ ಎಲ್ಲೋ ಬ್ಯುಸಿ ಇದ್ದಾರೆ. ಮೋಸ್ಟ್ ಥಾಟ್ಫುಲ್ ಅಂಡ್ ಹೆಲ್ಪ್ಫುಲ್ ಅಂಡ್ ಸೆಲ್ಫ್ಲೆಸ್ ಹ್ಯೂಮನ್ ಬೀಯಿಂಗ್. He was also a part of the team when they went to this hiking ಅಂತ ಹೇಳ್ತೀನಿ. ಹಾಗೆಯೇ ನಿಲಿಮಾ ಅವರು ಯಾರು ಅಂತ ಆಮೇಲೆ ಹೇಳ್ತೀನಿ, ಆದರೆ ಯುವರ್ಸ್ ಟ್ರೂಲಿ ಅಂತ ಅವ್ರು ಬರೆದಿದ್ದಾರೆ, ಯಾಕೆ ಅಂತ ಹೇಳ್ತೀನಿ ಅದು. ಮಮತಾ, ವಾಕಿಂಗ್ ಎನ್ಸೈಕ್ಲೋಪೀಡಿಯಾ, ಕರೆಕ್ಟ್ ಅದು. ಶಿ ಟಾಟ್ ಅಸ್ ಹೌ ಟು ರೆಕಗ್ನೈಸ್ ಮೌಂಟ್ ಎವರೆಸ್ಟ್, ಎ ನೆಸೆಸರಿ ಸ್ಕಿಲ್ ಆಫ್ಟರ್ ದಿಸ್ ಟ್ರಿಪ್. ಅದನ್ನು ಕೇಳೋಣ, ಅದು ಏನು ಅಂತೇಳಿ ಮಮತಾ ಅವ್ರ ಹತ್ರನೇ ಕೇಳೋಣ. Rekha, who is I think Suresh's wife, she is also not here with us today. My birth year twin ante, ಅದು ಯಾರ್ದು ಬರ್ತ್ ಇಯರ್ ಟ್ವಿನ್ ಅಂತನೂ ಆಮೇಲೆ ಹೇಳ್ತೀನಿ. ಶಿ ಈಸ್ ಎವರ್ ರೆಡಿ ಫಾರ್ ನ್ಯೂ ಅಡ್ವೆಂಚರ್ಸ್ ಆಲ್ ದ ಟೈಮ್. ಹಾಗೇನೆ ಶ್ರೀಶಾ ಅವರು ಆಚೆ ಇದ್ದಾರೆ. ಡೋಂಟ್ ಮೆಸ್ ವಿತ್ ಹಿಮ್, ಹಿ ಕ್ಯಾನ್ ಮೇಕ್ ಯು ಲಾಫ್ ಟಿಲ್ ಯು ಕಾಫ್. ಅವರು ಪ್ರಿಯಾ ಅವರ ಹಸ್ಬೆಂಡ್. ಹಾಗೇನೆ ಪ್ರಕಾಶ್, ಮಮತಾ ಅವರ ಹಸ್ಬೆಂಡ್. ಮೈ ಹಿಮಾಲಯನ್ ಬ್ರದರ್, ಅವ್ರದ್ದು ಯಾರು ಬ್ರದರ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು, ಯಾಕಂದ್ರೆ ಒಬ್ಬರ ಬಗ್ಗೆ ನಾನು ಸ್ವಲ್ಪನೇ ಮಾತು ಹೇಳಿದೆ ಇವತ್ತು. ಸೊ ವೆಲ್ಕಮ್ ಟು ಆಲ್ ಆಫ್ ಯು ಎಕ್ಸೆಪ್ಟ್ ಶ್ರೀಶಾ, ಸುರೇಶ್ ಅಂಡ್ ರೇಖಾ. ಗುಡ್ ಮಾರ್ನಿಂಗ್ ಅಂತ ಹೇಳ್ತೀನಿ, ಯಾಕಂದ್ರೆ ಎಲ್ಲರೂ ನನ್ನ ಟೈಮ್ ಝೋನಲ್ಲಿ ಇದ್ದಾರೆ ಇವತ್ತು. ಗುಡ್ ಈವ್ನಿಂಗ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಕನ್ನಡವಾಣಿ. ಹೇಗಿದ್ದೀರಿ ಎಲ್ರು? ಯು ಆಲ್ ಕ್ಯಾನ್ ಅನ್ಮ್ಯೂಟ್. ನಮಸ್ಕಾರ. ಆಕ್ಚುಲಿ ರಾಜೀವ್ ಅವರು ಆಕ್ಚುಲಿ ಓ, ರೇಖಾ ಅವರು ಜಾಯ್ನ್ ಆದ್ರು, ಬನ್ನಿ ರೇಖಾ. ಗುಡ್ ಮಾರ್ನಿಂಗ್. ನಮಸ್ಕಾರ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಸೊ ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ, ಬಿಕಾಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಪುಟ್ ಎವ್ರಿಬಡಿ ಟುಗೆದರ್ ಆನ್ ಒನ್ ಸಿಂಗಲ್ ಡೇ. ಯಾಕಂದ್ರೆ ಎಷ್ಟೋ ಕಮಿಟ್ಮೆಂಟ್ಸ್ ಇರ್ತದೆ, ಅದು ಕೂಡ ವೀಕೆಂಡ್ ಆದ್ಮೇಲೆ ಇನ್ನೂ ಜಾಸ್ತಿ ಕಮಿಟ್ಮೆಂಟ್ಸ್ ಇರ್ತದೆ. ಅಂಡ್ ದೆನ್ ಅಕ್ಟೋಬರ್ ಬೀಂಗ್ ಎ ವೆರಿ ಫೆಸ್ಟಿವ್ ಮಂತ್ ಅಂತ ಹೇಳ್ತೀವಿ ನಾವು. ಯಾವಾಗ ನೋಡಿದ್ರೆ ಏನಾದ್ರು ಅರ್ಶಿನ ಕುಂಕುಮ ಅದು ಇದು ಅಂದ್ಕೊಂಡು ಏನಾದ್ರೂ ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ. ಸೊ ಅದನ್ನೆಲ್ಲ ಬಿಟ್ಟು ನೀವು ಇವತ್ತು ಕನ್ನಡವಾಣಿ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸೇರಿದಿರಿ. ನಮ್ಮ ಪ್ರೇಕ್ಷಕರ ಜೊತೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಬೇಕಂತ ಒಂದು ಒಗ್ಗಟ್ಟಾಗಿದ್ದೀರಿ. ತುಂಬಾ ಥ್ಯಾಂಕ್ಸ್ ಅಂಡ್ ವೆಲ್ಕಮ್ ಟು ಕನ್ನಡವಾಣಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಸೊ ಗುಡ್ ಟು ಸಿ ಯು. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಅಪಾಲಜಿ ಅಂತ ಹೇಳ್ತೀನಿ, ಯಾಕಂದ್ರೆ ಬೆಳಿಗ್ಗೆ ಎಬ್ಸಿದ್ದೀನಿ ಸಂಡೇ ದಿವಸ, ಅದು ಕೂಡ ಬೆಳಿಗ್ಗೆ 9 ಗಂಟೆ. ಬಟ್ ಯು ಆರ್ ಲಕ್ಕಿ ಅಂತ ಹೇಳ್ತೀನಿ, ಯಾಕಂದ್ರೆ ನವೆಂಬರ್ ಅಲ್ಲಿ ಮಾಡ್ತಿದ್ರೆ 8 ಗಂಟೆಗೆ ಬರ್ಬೇಕಾಗ್ತಿತ್ತು. ಸೊ 9 o'clock ಇಸ್ ಬೆಟರ್ ದೆನ್ 8 o'clock ಅಂತ ಹೇಳ್ತೀನಿ, ಅಲ್ವಾ? ಕರೆಕ್ಟಾ? ನಿಜ. ಸೊ ನಾನು ಆವಾಗ ಒಬ್ಬರ ಬಗ್ಗೆ ಸ್ವಲ್ಪ ಕಡಿಮೆ ಮಾತು ಹೇಳಿದೆ, ಅವರು ಯುವರ್ಸ್ ಟ್ರೂಲಿ ಅಂತ ಹೇಳಿದ್ರು. ಸೊ ಅವ್ರು ಮತ್ತೆ ಯಾರಲ್ಲ, ಅವರು ಈ ಒಂದು ಎಕ್ಸ್ಪೆಡಿಷನ್, ಈ ಒಂದು ಹೈಕಿಂಗ್ ಒಂದು ಜರ್ನಿ ಬಗ್ಗೆ ಒಂದು ಬುಕ್ ಬರೆದಿದ್ದಾರೆ. ಆ ಬುಕ್ಕಿನ ಹೆಸರು 9 days in the Himalayas ಅಂತ. ನನ್ನ ಕೈಯಲ್ಲಿದೆ ಈಗ ಇದು. 9 days in the Himalayas ಅಲ್ಲಿ ಅವರು ಬರೆದಿದ್ದಾರೆ. ಅಂಡ್ ಶಿ ಹ್ಯಾಸ್ ರಿಟರ್ನ್ ದಿಸ್ ಸೋ ಬ್ಯೂಟಿಫುಲಿ. ಅಂದ್ರೆ ನಿಮ್ಗೆ ಜಾಸ್ತಿ ತಲೆ ಕೆಟ್ಕೊಳ್ಳೋಂಥ ಅವಕಾಶನೇ ಇಲ್ಲ. ಆರಾಮಾಗಿ ಓದ್ಕೊಂಡು ಯು ಕ್ಯಾನ್ ಜಸ್ಟ್ ಬಿ ದೇರ್, ಯುನೋ. ಅವ್ರ ಜೊತೆನೇ ಇದ್ದಂಗೆ ಅನಿಸ್ತದೆ, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಅವರು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ ಈಗ ಬುಕ್ ನಮ್ಮ ಪ್ಲೇನೋ ಲೈಬ್ರರಿಯಲ್ಲಿ ಕೂಡ ಡೆಫಿನೆಟ್ ಆಗಿ ಸಿಗ್ತಾ ಇದೆ. ದಟ್ ಈಸ್ ಅ ಗ್ರೇಟ್ ಅಚೀವ್ಮೆಂಟ್. ಅವ್ರ ಹೆಸರು ನಿಲಿಮಾ ಚಿಕ್ಕೋಡಿ ಅಂತ. ನಿಲಿಮಾ ನಮಸ್ಕಾರ. ವೆರಿ ವೆರಿ ವೆಲ್ ರಿಟರ್ನ್ ಆ್ಯಂಡ್ ಡೆಫಿನೆಟ್ಲಿ ಮತ್ತೊಂದ್ಸಲ ವೆಲ್ಕಮ್ ಅಂತ ಹೇಳ್ತೀನಿ. ಸೊ ಫಸ್ಟ್ ನಿಮ್ಗೆಲ್ಲ ಒಂದು ಕ್ವಶನ್. ಈ ಟೀಮ್ ಬಗ್ಗೆ ಅಂತೂ ಗೊತ್ತಾಯ್ತು, ಯಾರ್ದು ಏನೇನು ಎಕ್ಸ್ಪರ್ಟೀಸ್ ಅಂತ ಗೊತ್ತಾಯ್ತು. ವೈ ಹಿಮಾಲಯಾಸ್ ಯು ಚೂಸ್? ಯಾಕೆ ಹಿಮಾಲಯ, ಯಾಕೆ? ಆಮೇಲೆ ಹೌ ಡಿಡ್ ಇಟ್ ಆಲ್ ಸ್ಟಾರ್ಟೆಡ್? ಅದು ಹೇಗೆ ಈ ಒಂದು ವಿಚಾರ ಬಂತು? ಯಾರ ತಲೆಯಲ್ಲಿ ಈ ವಿಚಾರ ಬಂತು, ನಾವು ಹಿಮಾಲಯಕ್ಕೆ ಹೋಗೋಣ ಅಥವಾ ನಾವು ಈ ಟೀಮಲ್ಲಿ ಇದು ಮಾಡೋಣ? ಅದು ಹೇಗೆ ಸ್ಟಾರ್ಟ್ ಆದದ್ದು?
I think anybody can take the lead to answer this. ಅದು ನಾನು Actually, ನಾವು 2013ರಲ್ಲಿ ರನ್ನಿಂಗ್ ಗ್ರೂಪ್ ಅಂತ ಮಾಡ್ಕೊಂಡು ರನ್ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ಗೋವಿಂದ್ ಐ ಥಿಂಕ್ ಗೋವಿಂದ್ ಬ್ರಾಟ್ ಅಪ್ ದ ಐಡಿಯಾ ಆಫ್ ಗೋಯಿಂಗ್ ಟು ಹಿಮಾಲಯ. ಆ ಟೈಮಲ್ಲಿ ಚಿನ್ಮಯ ಮಿಷನ್ ಇಂದ ಐ ಥಿಂಕ್ ದೇ ವೆಂಟ್ ಫಾರ್ ಹಿಮಾಲಯಾಸ್. ಐ ಥಿಂಕ್ ಮಾನಸ ಸರೋವರ ಅಟ್ ದ ಟೈಮ್. ಅವಾಗ ಹಿ ಬ್ರಾಟ್ ಅಪ್ ಅಸ್ ಲೈಕ್ ವೈ ಕಾಂಟ್ ವಿ ಡೂ ಆನ್ ಅವರ್ ಓನ್ ಅಂಡ್ ದೆನ್ ರೀಚ್ ದ ಹಿಮಾಲಯಾಸ್. ಅದು ಎಲ್ಲರ ತಲೆನಲ್ಲೂ ಇತ್ತು. 2013ರಿಂದ ಲೈಕ್ ವಿ ವರ್ ಥಿಂಕಿಂಗ್ ಲೈಕ್ ವಿ ಹ್ಯಾವ್ ಟು ಗೋ ಟು EBC, ಅಲ್ಲಿ ಹೋಗಬೇಕು, ವಿ ಹ್ಯಾವ್ ಟು ಹೈಕ್ ಮಾಡಬೇಕು ಅಂತ. ಇಟ್ took 9 years to make it happen. ಇದಕ್ಕೆ ನೀವು ಕೇಳಿದ ಪ್ರಶ್ನೆಗೆ ಆನ್ಸರ್ ಗೋವಿಂದ್, ಇದ್ರದ್ದು ರೂವಾರಿ. ಗೋವಿಂದ್ ಅವರ ಅದು ಮೈಂಡ್ ಅಲ್ಲಿ ಇದು 2013ರಿಂದ ನಡೀತಾ ಇತ್ತು. ಅಂಡ್ ಫೈನಲಿ 2023 ಅಲ್ಲಿ ಇದು ಮೆಟೀರಿಯಲೈಸ್ 22 ಅಲ್ಲಿ ಮೆಟೀರಿಯಲೈಸ್ ಆಯ್ತು. So But that's one excellent. difference though is, you said that the inspiration was from Chinmaya Machine. That may not be 100% true, but my reason was to find some peace from all this samsara. Wow. At least for 9 days. Yeah. In my case though, ಹೇಳಿ. Satya was the one that reached out. He had one exploratory group thara. EBC ಮಾಡ್ತಾ ಇದೀವಿ. I mean, now me and Suresh always like to be nature and all that. So he said, okay, do you want to start? What do you think about going to EBC? Are you in? Anta. So that's when I said, yeah, we both are in, and let's start the planning. Anta. So it was more, ಅರೆ ವಾ. Satya who started it for me. ವೆರಿ ನೈಸ್. ಇದರಿಂದ ಗೊತ್ತಾಗುತ್ತೆ ಲೈಕ್ ಇಟ್ಸ್ ಎ ವೆರಿ ಗುಡ್ ಟೀಮ್ ವರ್ಕ್ ಅಂತ. ಐ ಮೀನ್ ಗೋವಿಂದ್ ಮೈಂಡ್ ಅಲ್ಲಿ ದಿಸ್ ಸ್ಟ್ರಕ್ ಇನ್ ಇಸ್ ಮೈಂಡ್ ಆನ್ 2013. ಆ ಟೈಮಲ್ಲಿ ಆಲ್ಮೋಸ್ಟ್ 9-10 years ಬ್ಯಾಕ್ ನಾವು ಯಾಕೆ ಹೋಗಬಾರ್ದು ಅಂತ. ಸೊ ಆದರೂ ಕೂಡ ಒಂದು 9 years ಆದಮೇಲೆ ಇನ್ನೂ ಸ್ವಲ್ಪ ನಮ್ಮದು ಬೋನ್ಸ್ ಎಲ್ಲ ಸ್ವಲ್ಪ ಇನ್ನು ಫ್ರೆಜೈಲ್ ಆಗ್ತಾ ಬಂದಾಗೆ ಯು ಟುಕ್ ದಟ್ ಬೋಲ್ಡ್ ಸ್ಟೆಪ್ ಟು ಮೇಕ್ ಇಟ್ ಹ್ಯಾಪನ್. ದಟ್ಸ್ ಇನ್ಕ್ರೆಡಿಬಲ್ ಅಂತ ಹೇಳ್ತೀನಿ. ಬಿಕಾಸ್ ಇಟ್ ಈಸ್ ನಾಟ್ ಎ ಈಸಿ ಥಿಂಗ್ ಎಟ್ ದಿಸ್ ಏಜ್ ಅಂತಾನು ಹೇಳ್ತೀನಿ. ಆಫ್ ಕೋರ್ಸ್ ಎವ್ರಿಬಡೀಸ್ ಬಾಡಿ ಸ್ಟ್ರಕ್ಚರ್ ಇಸ್ ಡಿಫ್ರೆಂಟ್ ಅಂಡ್ ಹೌ ಇಟ್ ರಿಯಾಕ್ಟ್ಸ್ ಆಲ್ಸೋ ಇಸ್ ಡಿಫ್ರೆಂಟ್. ಆದರೆ ತುಂಬ ಅಂದರೆ ತುಂಬ ಇಟ್ ಈಸ್ ಕಮೆಂಡೇಬಲ್ ಜಾಬ್ ಅಂತ ಹೇಳ್ತೀನಿ. ಬಿಕಾಸ್ ಇಟ್ಸ್ ನಾಟ್ ಎನ್ ಈಸಿ ಥಿಂಗ್. Flying from Dallas to Kathmanduದಿಂದ then it's not a small time anta ಹೇಳ್ತೀನಿ, flying time anta. It's like you're talking about 20 hours flying and then adjusting to the Asian time, ನಮ್ಮ Indian time ಅಲ್ಲಿ ಆ time difference ಇರುತ್ತೆ, jet lag ಇರುತ್ತೆ. And then when I read this book which Nilima has written, you're missing the flight in between and you are waiting in another airport for hours together and trying to cope up with the jet lag and trying to get on to the next destination. That is commendable. ಅದು ಅಷ್ಟು ಈಸಿ ಅಲ್ಲ. ಹೇಳಿದಾಗೆ ನಾವು ಓದುವಾಗ ಈ ಬುಕ್ ಓದುವಾಗ ಭಾಳ ಈಸಿ ಅಂತ ಅನಿಸ್ತದೆ, ಅದು ಫ್ಲೈಟ್ ಅಷ್ಟೇ ಮಿಸ್ ಆಗಿದೆ ಅಲ್ಲ. ಬಟ್ ದ ಬಾಡಿ ಹೌ ಇಟ್ ರಿಯಾಕ್ಟ್ಸ್ ದಟ್ ಈಸ್ ಟೋಟಲಿ ಡಿಫ್ರೆಂಟ್ ದೆನ್ ಹೌ ಯು ಎಕ್ಸ್ಪ್ಲೇನ್ ವರ್ಬಲಿ. ಸೊ ದಟ್ ಈಸ್ ಕಮೆಂಡೇಬಲ್. ಈ ಟೈಮಲ್ಲಿ ನೀವು ಹೋಗೋದು, ಈ ಟೈಮಲ್ಲಿ ನೀವು ಅದನ್ನೊಂದು ಎಕ್ಸ್ಪ್ಲೋರ್ ಮಾಡೋದು, ದಟ್ ಈಸ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್. ನಿಮ್ಗೆ ನಿಜವಾಗ್ಲೂ ಸೆಲ್ಯೂಟ್ ಮಾಡ್ತೀನಿ ಎಲ್ರಿಗೂ. ಯಾಕಂದರೆ and I feel very proud in saying that you're all my friends, and at the same time I can proudly say, yeah, I know all of these people very well, and they did this at this time of their life. That's incredible. ಸೊ ನೀವು ಫಸ್ಟಿಗೆ ಇದು ಫ್ಲೈಟಲ್ಲಿ ಹೋಗುವಾಗ ವಾಟ್ ಕೈಂಡ್ ಆಫ್ ಎಕ್ಸೈಟ್ಮೆಂಟ್ ಯು ಆಲ್ ಹ್ಯಾಡ್? ಅಂದರೆ ಅಫ್ಕೋರ್ಸ್ ಒಂದು ಗಮ್ಮತ್ತೆಲ್ಲ ಇರುತ್ತೆ, ಒಂದೆಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ ಅಂತೇಳಿ. ಆ ಒಂದು ಎಕ್ಸೈಟ್ಮೆಂಟ್ ಹೇಗೆ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ? ಎನಿಬಡಿ ಕ್ಯಾನ್ ಆನ್ಸರ್ ದಿಸ್. ನನಗೆ ಏನಾದ್ರೂ ತೊಂದರೆ ಇಲ್ಲ. ಇದರ್ ನಿಲಿಮಾ ಆರ್ ಪ್ರಿಯಾ, ಮಮತಾ. So Nandu my experience was a little different. I mean, I was very happy that I was with all of my friends, alva. But ಇನ್ನೇನು ಟೇಕ್ ಆಫ್ ರನ್ವೇ ಮೇಲೆ ಹೋಗ್ತಾ ಇದೆ ಅನ್ನೋ ಅಂತ ಶುರು ಆಗ್ತದೆ, ಎಲ್ಲ ಹೇಳ್ತಾ ಇದಾರೆ, ಓಕೆ ವಿ ಗೋನಾ ಟೇಕ್ ಆಫ್ ಅನ್ನೋ ಅಷ್ಟೊತ್ತಿಗೆ ನಿದ್ದೆ ಮಾಡ್ಬಿಟ್ಟೆ.
ಸೊ 1 hour ನಿದ್ದೆ ಮಾಡ್ಬಿಟ್ಟಿದ್ದೇನೆ. ಆಮೇಲೆ ಎದ್ಬಿಟ್ಟು ಇನ್ನೇನ್ ಹೊರಟು ನೋಡಿದ್ರೆ ನಾವ್ ಇನ್ನೂ ಅಲ್ಲೇ ಇದೀವಿ. ಬಿಕಾಸ್ ಫ್ಲೈಟ್ ಡಿಲೇ ಆಗಿ 1 hour ನಿದ್ದೆ ಮಾಡಿದ್ದೀನಿ. ನಂಗೆ ಗೊತ್ತೂ ಆಗ್ಲಿಲ್ಲ. ಎದ್ದ ಮೇಲೆ ವಿ ವರ್ ಸ್ಟಿಲ್ ಆನ್ ದ ಗ್ರೌಂಡ್. ಐ ಆಮ್ ಲೈಕ್ ಓಕೆ ವಾಟ್ ಇಸ್ ಗೋಯಿಂಗ್ ಆನ್ ಅಂದ್ರೆ ದೆನ್ ಎವ್ರಿಬಡಿ ಸೆಡ್ ಇಲ್ಲ ಫ್ಲೈಟ್ ಡಿಲೇ ಆಯ್ತು ಅಂತ. ಸೊ ದಟ್ ವಾಸ್ ಅ ಫನಿ ಎಕ್ಸ್ಪೀರಿಯನ್ಸ್ ಫ್ರಮ್ ಮೈ ಪಾರ್ಟ್. ಅಬ್ಸಲ್ಯೂಟ್ಲಿ. ಮತ್ತೆ ಇವರು ನೀಲಿಮಾ ಅವರದು ಏನ್ ಎಕ್ಸ್ಪೀರಿಯನ್ಸ್? ನನಗೆ ಸೊ ಐ ವಾಸ್ ಇಟ್ ಫೆಲ್ಟ್ ಆನೆಸ್ಟ್ಲಿ ಲೈಕ್ ಗೋಯಿಂಗ್ ಆನ್ ಅ ಕಾಲೇಜ್ ಟ್ರಿಪ್. ಎಲ್ಲೋ ಸ್ಕೂಲ್ ಟ್ರಿಪ್ಗೆ ನಾವು ಚಿಕ್ಕವರಿದ್ದಾಗ ಹೆಂಗ್ ಹೋಗ್ತಿದ್ವು ಆ ತರ ಅನಿಸ್ತಿತ್ತು. ಬಿಕಾಸ್ ವಿ ವರ್ ಜಸ್ಟ್ ಅ ಬಂಚ್ ಆಫ್ ಫ್ರೆಂಡ್ಸ್. ನಾನು ಒಬ್ಳೆ ಹೋಗ್ತಾ ಇದ್ದೆ, ಶ್ರೀಧರ್ ವಾಸ್ ನಾಟ್ ವಿತ್ ಮೀ. ಸೊ ಇಟ್ ಫೆಲ್ಟ್ ಲೈಕ್ ದಟ್. ಎಲ್ಲ ಬಿಟ್ಬಿಟ್ಟು 9 ದಿನ ಅಡ್ಗೆ ಇಲ್ಲ, ಮನೆ ಚಿಂತೆ ಇಲ್ಲ, ಕಿಚನ್ ಇಲ್ಲ, ಯಾರು ಊಟ ಮಾಡಿದ್ರು, ಯಾರು ಏನ್ ಮಾಡಿದ್ರು, ಸ್ಕೂಲ್ ಡ್ರಾಪ್ ಆಫ್ ಪಿಕಪ್ ಏನೂ ಇರ್ಲಿಲ್ಲ. So just leaving everything and going with friends, it felt like going on a picnic and a college trip. There was a lot of excitement. Very nice. So first you flew to Kathmandu. Go in, please go ahead. Oh, sorry. So I just wanted to share one of my experiences about travels that can be useful anta. So some kind of lesson learned there. So when we went to India and then went to Kathmandu, but one of our luggage got lost in the flight. So the lesson here is maybe we should take insurance for the luggage or the travel also, and make sure that there is some backup in case the essential items like that are needed for trekking. Make sure that those things are all the time. So when you reached Kathmandu, then you came to know that the direct flight to Lukla, if I'm pronouncing it correctly, Lukla alwa. So that adu direct flight cancel agide because of airport construction tara. So how was the feeling at that moment? ಅದು ಆ ಇನ್ಫಾರ್ಮೇಶನ್ ನಮ್ಗೆ ಮುಂಚೆನೆ ಸಿಕ್ಕಿತ್ತು. ಅಲ್ಲಿಗೆ ಹೋದಾಗ ನಮ್ಗೆ ನಾವು ಇಲ್ಲಿಂದ ಪ್ಲಾನ್ ಮಾಡ್ದಾಗ್ಲೇನೆ ವಿ ನ್ಯೂ ದಟ್ ಅಲ್ಲಿಂದ ಕಠ್ಮಂಡುವಿಂದ ಲೂಕ್ಲಾಗಿಲ್ಲ, ವಿ ಹ್ಯಾವ್ ಟು ಗೋ ಟು ಅದರ್ ಪ್ಲೇಸ್, ಟೇಕ್ ಎ ಫ್ಲೈಟ್ ಫ್ರಮ್ ದೇರ್ ಅಂತ ನಮ್ಗೆ ಇನ್ಫಾರ್ಮೇಶನ್ ಮುಂಚೆನೆ ಇತ್ತು. ಅದರಿಂದ ಲೈಕ್ ವಿ ವರ್ ಕೈಂಡ್ ಆಫ್ ಲೈಕ್ ಪ್ರಿಪೇರ್ಡ್ ಟು go through that phase. Okay, so you are the guide, so-called guide, Chandra, I guess his name is Chandra. So he was ready with all the arrangement he could do and get you through to Lukla. Okay, very nice. So when you got the first ಹೇಳಿ, ಒಂದು ಕಂಪ್ಯಾರಿಸನ್ ನಾನು ಕೊಡ್ಬೇಕು ಅಂದ್ರೆ ಲೂಕ್ಲಾಗ್ ಹೋಗಿದ್ದು, ಲೂಕ್ಲಾ ಫ್ಲೈಟ್ ನಮ್ ಕ್ಲಾಸಿಪಾಳ್ಯಮಲ್ಲಿ ಹೋಗಿ ನಾವು ಬಸ್ ತಗೋತೀವಿ ಅನ್ನೋ ತರ. 8 ಗಂಟೆ ಬಸ್ಸು 12 ಗಂಟೆಗೆ ಹೊಡ್ಬೋದು, ಅದು 6 ಗಂಟೆಗೆ ಹೊಡ್ಬೋದು, ಇಲ್ಲ ಬಸ್ಸೇ ಇಲ್ಲದೆ ಇರ್ಬೋದು, ಆತರ. ಕ್ಲಾಸಿಪಾಳ್ಯಂ ಬಸ್ ಸ್ಟ್ಯಾಂಡ್ ಹೋಗ್ಬಿಟ್ಟು ಅಲ್ಲಿಂದ ನಾನು ಚಿಕ್ಕಮಗಳೂರಿಗೆ ಬಸ್ ತಗೋತೀನಿ ಅಂದ್ರೆ ಎಷ್ಟು ಅನ್ಆರ್ಗನೈಸ್ಡ್ ಆಗಿರುತ್ತೋ ಅಷ್ಟೇ ಅನ್ಆರ್ಗನೈಸ್ಡ್ ಆಗಿರುತ್ತೆ ಅಲ್ಲಿಂದ ಹೋಗೋದಕ್ಕೆ. So you can relate that, okay. But only difference is you won't find that corner idli vada dosa angadi. That is the difference. Okay. Coffee shop ittu. Coffee shop ittu. But we just kept going from one to the other because ಒಂದೇ ಕಡೆ ಇದ್ರೆ ಪಾಪ ಅವ್ರಿಗೂ ಬೇರೆ ಏನು ತಗೋತಾ ಇಲ್ಲ, ಸ್ವಲ್ಪ ತಿಂದ್ವಿ, ಎಷ್ಟೊಂದು ತಿನ್ನಕ್ಕಾಗತ್ತೆ. ಸೊ ಅಲ್ಲೇ ಕೂತಿದ್ವಿ. ಸೊ ಇನ್ನೊಂದ್ ಕಡೆ ಹೋದ್ವಿ, ಆತರ ಮಾಡ್ತಾ ಇದ್ವಿ. ಬಟ್ ಇಡ್ಲಿ ವಡೆ ಸಿಗ್ಲಿಲ್ಲ. We missed that. Yeah, and one more thing was to get to that airport, Ramechapge, we had a bus ride. So that bus ride was like ontara hill ghat mel hogtivalla hange. Okay. Yeah, and we got up middle of the night and it was like a very early morning ansutte. So that bus ride itself was a challenge for some of us. Vanti barodu adella agbittu then we reached that Ramechap airport thinking we board the airplane in like 5 minutes. But then like Satya said, 5 minutes became I think over 5 hours actually. Alli ನಿಂತ್ಕೊಂಡ್ವಿ, ಇಲ್ಲಿ ನಿಂತ್ಕೊಂಡ್ವಿ, ಹಂಗ್ ನಡೀತಾ ಇತ್ತು. So the beginning itself was pretty exciting. Yeah. Exciting irutte adu. Challenging. So when you got the first glimpse of Mount Everest, what was your feeling? Sudden ಆಗಿ ಪ್ರತ್ಯಕ್ಷವಾಗಿ ನಾವು ನೋಡ್ತಾ ಇರೋದು ಅಂತ ಹೇಳಿ ಅವಾಗ ಹೇಗೆ ಫೀಲಿಂಗ್ ಆಯ್ತು? Actually the first glimpse was
ಮರಗಳಿತ್ತು ಅದ್ರ ಹಿಂದೆ ಇದ್ದಿದ್ದು. ಸೊ ವಿ ವರ್ ಆಲ್ ಪೀಕಿಂಗ್, ಅಲ್ಲಿ ಕಾಣಿಸ್ತಾ ಇಲ್ಲ, ಈ ಕಡೆ ಕಾಣಿಸ್ತಾ ಇಲ್ಲ, ಎಲ್ಲರೂ ಈ ಕಡೆ ಬನ್ನಿ ಅಂತ ಅನ್ಕೊಂಡು ವಿ ವರ್ ಆಲ್ ಪೀಕಿಂಗ್ ಥ್ರೂ ದ ಲೀವ್ಸ್. ದಟ್ ವಾಸ್ ದ ಫಸ್ಟ್ Wow. ಕ್ಲಿಪ್. ದಟ್ ವಾಸ್ ಲೈಕ್ ಹಾಫ್ ವೇ ಆಗಿತ್ತು ಅನ್ಸತ್ತೆ ನಾವು EBC ಶುರು ಲೂಕ್ಲಾ ಮಾಡಿ. ಇಂದ ನಾಮ್ಚೆ ಬಜಾರ್ಗೆ ಹೋಗ್ಬೇಕಾರೆ ಫಸ್ಟ್ ಗ್ಲಿಮ್ಸ್ ಆಫ್ ಎವರೆಸ್ಟ್ ಸಿಗತ್ತೆ. ಸೊ ದಟ್ ವಾಸ್ ಫ್ರಮ್ ದ ಪ್ಲೇನ್. ಯಸ್, ವೆರಿ ನೈಸ್. ಪ್ಲೇನ್ ಇಂದ ಹೋಗ್ಬೇಕಾದ್ರೂ ಕಾಣುತ್ತೆ. ಓಕೆ, ವೆರಿ ನೈಸ್, ವೆರಿ ನೈಸ್. ಸೊ ಬನ್ನಿ ಮುಂದೆ ವರ್ಷೋಣ ನಮ್ಮ ಈ ಮಾತುಕತೆಯನ್ನು. ನಮ್ಮ ಗೋವಿಂದ್ ಅವರು ಸ್ವಲ್ಪ ಬೇಗ ಹೋಗಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ತೊಂದರೆ ಇಲ್ಲ ಗೋವಿಂದ್ ಅವರೇ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಜಾಯ್ನ್ ಆದಕ್ಕೆ. ಅಂಡ್ ವಿ ವಿಲ್ ಕಂಟಿನ್ಯೂ ವಿತ್ ಅವರ್ ಕನ್ವರ್ಸೇಷನ್. ಒಂದು ಸಣ್ಣ ಬ್ರೇಕ್ ತಗೊಂಡ್ ಬರೋಣ. ಬೆಳುವಲದ ಮಡಿಲಲ್ಲಿ ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ, ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ, ಒಂದೊಂದು ಬೆವರ ಹನಿ ಮುಟ್ಟಾಯ್ತದು, ರಾಗಿಯ ಜ್ವಾಳದ ತೆನೆಯಾಯ್ತದು. ಒಂದೊಂದು ಬೆವರ ಹನಿ ಮುಟ್ಟಾಯ್ತದೋ, ಎಲ್ಲಾರ ಅನ್ನದ ಸುತ್ತಾಯ್ತದೋ. ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ, ದುಡಿಮೇಲಿ ಯಾವತ್ತೂ ಇಡಬೇಕು ಭಕ್ತಿ, ಬಡತನವ ಓಡಿಸೋಕೆ ಅದು ಒಂದೇ ಯುಕ್ತಿ. ದುಡಿಯೋರೆ ನಾಡಿನ ಬಲು ದೊಡ್ಡ ಶಕ್ತಿ, ದುಡಿಯೋರೆ ನಾಡಿನ ಬಲು ದೊಡ್ಡ ಶಕ್ತಿ. ಬೆಳೆಯೋರ ಕೈಗಳೇ ದೇಶಕ್ಕೆ ಆಸ್ತಿ, ದುಡಿಮೇಲಿ ಯಾವತ್ತೂ ಇಡಬೇಕು ಭಕ್ತಿ, ಬಡತನವ ಓಡಿಸೋಕೆ ಅದು ಒಂದೇ ಯುಕ್ತಿ. ದುಡಿಯೋರೆ ನಾಡಿನ ಬಲು ದೊಡ್ಡ ಶಕ್ತಿ. ಬೆಳೆಯೋರ ಕೈಗಳೇ ದೇಶಕ್ಕೆ ಆಸ್ತಿ. ಈ ನಮ್ಮ ಶಕ್ತಿ ನಂಬಿಕೆ ಇಟ್ಟಾಗ, ಈ ನಮ್ಮ ಶಕ್ತಿ ನಂಬಿಕೆ ಇಟ್ಟಾಗ, ನಾವು ಕಾಣೋ ಕಸರೆಲ್ಲ ರಸವಾಯ್ತದೋ, ಪ್ರಾಣನ ಸಾಯ್ತದೋ. ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ, ದಿಳಿಗೂ ಕೊಡ್ತಾನೆ ಬೆಳೆಯ, ಇವನಿಂದಲೇ ಅಳಿಯೋದು ಹಸಿರಿನ ಸಂಕಟ. ಇವನಿಂದಲೇ ಅಳಿಯೋದು ಹಸಿರಿನ ಸಂಕಟ. ಭೂದೇವಿ ನಗ್ತಾಳೆ, ನೆಲವೆಲ್ಲ ಹಸಿರಾಯ್ತದೋ, ಎಲ್ಲಾರ ಬಾಡಿನ
ಉಸಿರಾಯ್ತದು. ಬೆಳುಬಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ ಒಂದೊಂದು ಬೆವರ ಹನಿ ಮುತ್ತಾಯ್ತದು. ಎಲ್ಲಾರ ಬಾಡಿನ ಉಸಿರಾಯ್ತದು. ಒಂದು ಬೆವರ ಹನಿ ಮುತ್ತಾಯ್ತದು. ಶಾಲೆಯ ಗಾಳದ ತೆರೆಯಾಯ್ತದು. ಒಂದೊಂದು ಬೆವರ ಹನಿ ಮುತ್ತಾಯ್ತದು. ಬೆಳುವಲದ ಮಡಿಲಲ್ಲಿ ಅಂತ ಟೈಟಲ್ ಸಾಂಗ್ ಆಫ್ ಬೆಳುವಲದ ಮಡಿಲಲ್ಲಿ ಮೂವಿಯಿಂದ ಇದು ಹಾಕಿದ್ದಕ್ಕೆ ರೀಸನ್ ಇದೆ. ಯಾಕಂದ್ರೆ ದಿಸ್ ಸಾಂಗ್ ರೆಪ್ರೆಸೆಂಟ್ಸ್ ದ ಯುನಿಟಿ, ದಿಸ್ ಸಾಂಗ್ ರೆಪ್ರೆಸೆಂಟ್ಸ್ ಎ ಟೀಮ್ ವರ್ಕ್. ಇವತ್ತು ನಮ್ಮ ಜೊತೆ ಪ್ಯಾಷನೇಟ್ ಹೈಕರ್ಸ್ ಇದ್ದಾರೆ. ಅವ್ರದ್ದು ಟೀಮ್ ವರ್ಕ್ ಇಂದ ದೇ ಸ್ಟಾರ್ಟೆಡ್ ದಿಸ್ ಪ್ಲಾನಿಂಗ್ ಇನ್ 2013. ಅವಾಗ ಒಂದು ಐಡಿಯಾ ಬಂತು. ಆ ಐಡಿಯಾದಿಂದ 2022 ಅಲ್ಲಿ ಹಿಮಾಲಯಕ್ಕೆ ಹೋಗಿ ಬಂದಿದ್ದಾರೆ 13 ಜನ ಟೀಮು. ಆಲ್ರೆಡಿ ಅವರು ಇಂಟ್ರೊಡ್ಯೂಸ್ ಮಾಡಿ ಆಗಿದೆ. ಆಮೇಲೆ ಇತ್ತಿತ್ತಲಾಗಿ ಯಾರು ಕನ್ನಡವಾಣಿ ಜಾಯ್ನ್ ಆಗಿದ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಜೊತೆ ಒಂದು 10 ಜನ ಐ ಥಿಂಕ್ ವಿ ಹ್ಯಾವ್ ಅರೌಂಡ್ 9 ಪೀಪಲ್ ವಿತ್ ಅಸ್ ಗೆಸ್ಟ್ ಔಟ್ ಆಫ್ 13 ಮೆಂಬರ್ ಸ್ಕ್ವಾಡ್ ಅಂತ ಹೇಳ್ತೀನಿ. ಅವರು ಪ್ಯಾಷನೆಟ್ ಹೈಕರ್ಸ್ ಹಿಮಾಲಯಕ್ಕೆ ಹೋಗಿ ಲಾಸ್ಟ್ ನವೆಂಬರಲ್ಲಿ ಹೋಗಿ ಬಂದಿದ್ದಾರೆ. ಸೊ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ವರ್ಕ್ ಅಂತ ಹೇಳ್ತೀನಿ. ಬಿಕಾಸ್ ಡ್ಯಾಲಸ್ ಇಂದ ಹಿಮಾಲಯಕ್ಕೆ ಹೋಗಿ ಆ ಬೇಸ್ ಕ್ಯಾಂಪ್ ತನಕ, ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ತನಕ ಹೋಗಿ ಬಂದಿದ್ದಾರೆ ಅಂದಮೇಲೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ತಾ ಇದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಬನ್ನಿ ಈ ಕಾರ್ಯಕ್ರಮ ಮುಂದುವರ್ಸೋಣ. ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಇವತ್ತಿನ ತಾರೀಕು October 8, 2023 ಬೆಳಗಿನ ಜಾವ 9 ಗಂಟೆ ಆಗಿ 32 ನಿಮಿಷ ಸೆಂಟ್ರಲ್ ಸ್ಟ್ಯಾಂಡರ್ಡ್ ಟೈಮ್ ಆಫ್ USA. ಹಾಗೇನೆ ಇಂಡಿಯಾದಲ್ಲಿ 8 ಗಂಟೆ ಆಗಿ 2 ನಿಮಿಷ ಆಗಿದೆ. ನೇಪಾಳಿ ಈಸಿ, ಟೆಕ್ಸಸ್ ಈಸಿ ಅಂತ ಬರ್ದಿದ್ದೀರಾ, ಹಾಗಂದ್ರೆ ಏನು? I think Nirima should be able to explain that better. Because ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅದು. ಅದಕ್ಕೆ ನಾನು ಅದನ್ನು ಹೈಲೈಟ್ ಮಾಡಿದ್ದೇನೆ, ಕೇಳಬೇಕು ಅಂತ. ಸೊ ನಾವು ಫಸ್ಟ್ ನಮ್ದು ಅಲ್ಲಿ ಗೈಡ್ ಎಲ್ಲ ಇದ್ ಮಾಡಿದಾಗ ಅವನು ಕೇಳಿದ್ವಿ ಟ್ರೈನಿಂಗ್ ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂತ. ಅವನಂದ ಇಫ್ ಯು ರನ್ 30 minutes ಎವ್ರಿ ಡೇ ಇಟ್ ಶುಡ್ ಬಿ ಗುಡ್ ಅಂತ ಹಿ ಹ್ಯಾಡ್ ಟೋಲ್ಡ್. ಬಟ್ ಏನಂದ್ರೆ ಹಿ ಹ್ಯಾಡ್ ನಾಟ್ ರಿಯಲಿ ಟೋಲ್ಡ್ ಎಲ್ಲಿ 30 minutes ಅಂತ. ದಟ್ ಮ್ಯಾಟರ್ಸ್ ಅ ಲಾಟ್. ಯಾಕಂದ್ರೆ ನಮ್ಗೆ ಇಲ್ಲಿ ನಾವು ರಸಲ್ ಕ್ರೀಕ್ ಪಾರ್ಕ್ ಹೋಗಿ 30 ನಿಮಿಷ ಓಡಾಡಿದ್ರೆ ದಟ್ ಇಸ್ ನಾಟ್ ಈಕ್ವಲ್ ಟು ನೇಪಾಲ್ಗೆ ಹೋಗಿ ಹಿಮಾಲಯದಲ್ಲಿ 30 ನಿಮಿಷ ಹೈಕ್ ಮಾಡೋದು. ದಟ್ಸ್ ಅ ವೆರಿ ವೆರಿ ಬಿಗ್ ಡಿಫರೆನ್ಸ್. ಐ ಥಿಂಕ್ ದಟ್ಸ್ ವೇರ್ ವಿ ವರ್ ಕೈಂಡ್ ಆಫ್ ಸರ್ಪ್ರೈಸ್ಡ್. ಸೊ ಇಲ್ಲಿ ನಾವು ಸಿ ಲೆವೆಲ್ ಅಲ್ಲಿ ಇರ್ತೀವಿ. ಆಮೇಲೆ ನೀವು ನೋಡ್ದಂಗೆ ಈಗ ಯಾವ್ದಾರ ಈಗ ಪ್ಲೇನೋ ಪಾರ್ಕ್ಸ್ ಅಥವಾ ಎಲ್ಲ ಹೋದ್ರು ಇಟ್ಸ್ ಅ ವೆರಿ ಫ್ಲಾಟ್ ಲ್ಯಾಂಡ್. ಇಟ್ಸ್ ವೆರಿ ಕಂಡ್ಯೂಸಿವ್ ನಮ್ಗೆಲ್ಲ ಓಡಾಡಕ್ಕೆ ಇದ್ ಮಾಡಕ್ಕೆ. ಇಟ್ಸ್ ಅ ವೆರಿ ಕಂಫರ್ಟಬಲ್ ಪ್ಲೇಸ್. ವೆರಸ್ ನಾವು ಹಿಮಾಲಯಕ್ಕೆ ಹೋದಾಗ ಅಲ್ಲಿ ಇಟ್ ವಾಸ್ ನಾಟ್ ಫ್ಲಾಟ್ ಅಟ್ ಆಲ್. ಅವ್ರು ಸಪೋಸ್ ಎವ್ರಿ ಡೇ ಇಫ್ ದೇ ಸೇ ನಿಮ್ಗೆ 500 feet ಗೇನ್ ಆಗುತ್ತೆ ಅಂತಂದ್ರೆ ನಾವಿಲ್ಲಿ 500 feet ಅಂತ ನಾವಿಲ್ಲಿ ಅನ್ಕೊಂಡ್ರೆ ಅಲ್ಲಿ ಫಸ್ಟ್ ಶುರು ಆಗುತ್ತೆ, ಆಮೇಲೆ ಕೆಳಗ್ ಹೋಗ್ತೀವಿ, ಆಮೇಲೆ ಮತ್ತೆ ಮೇಲೆ ಬರ್ತೀವಿ, ಮತ್ತೆ ಕೆಳಗ್ ಹೋಗ್ತೀವಿ. ಸೊ ಓವರ್ ಆಲ್ 500 feet ಆಗುತ್ತೆ ಹೊರತು ಲೈಕ್ ಇಟ್ಸ್ ನಾಟ್ ಜಸ್ಟ್ ಒನ್ ಸ್ಟ್ರೇಟ್ ಲೈನ್ 500 feet. ಸೊ ಐ ಥಿಂಕ್ ದಟ್ಸ್ ದ ಬಿಗ್ ಡಿಫ್ರೆನ್ಸ್. ನಮ್ ಮಧ್ಯ ಒಂದೊಂದ್ಸತಿ ನಮ್ ಗೈಡ್ ದೂರದಲ್ಲಿ ತೋರ್ಸೋನು ಅಲ್ಲಿದೆ ನಮ್ದು ಡೆಸ್ಟಿನೇಷನ್ ಅಂತ. ಅದಕ್ಕೆ ಎಲ್ಲೋ ಗುಡ್ಡದ ಮೇಲೆ ಇರ್ತಿದ್ವಿ, ಫುಲ್ ಕೆಳಗೆ ಇಳಿದು ಹೋಗ್ಬೇಕು, ಒಂದ್ ನದಿ ಕ್ರಾಸ್ ಮಾಡ್ಬೇಕು, ಮತ್ತೆ ತಿರ್ಗಾ ಮೇಲ್ ಹತ್ತಿ ಅಷ್ಟು ದೂರ ಹೋಗ್ಬೇಕು. ಸೊ ದಟ್ ವಾಸ್ ದ ಬಿಗ್ ಡಿಫ್ರೆನ್ಸ್ ಬಿಟ್ವೀನ್ ನೇಪಾಳಿ ಈಸಿ ಮತ್ತೆ ಟೆಕ್ಸಸ್ ಈಸಿ ಅನ್ನೋದು. ಆಮೇಲೆ ನಾವಿಲ್ಲಿ ಆಲ್ಮೋಸ್ಟ್ ಸಿ ಲೆವೆಲ್ ಅಲ್ಲಿ ಇದೀವಿ. ಸೊ ನಮ್ದು ಆಕ್ಸಿಜನ್ ಕಂಟೆಂಟ್ ಏರ್ ಇಸ್ ಆಲ್ಸೋ ವೆರಿ ಹೈ. ಅಲ್ಲಿ ಹೋದಂಗೆ ಅದು ಕಡಿಮೆ ಆಗ್ತಾ ಹೋಗುತ್ತೆ, ನಮ್ಗೆ ಉಸಿರಾಡೋದು ಕಷ್ಟ ಆಗ್ತಾ ಹೋಗುತ್ತೆ. ಸೊ ಅದು ಒಂದು ವ್ಯತ್ಯಾಸ ಆಗುತ್ತೆ. ಇನ್ನೊಂದು I just Very wanted well to explained. add to ಹೇಳಿ. that is like ಅವ್ರು ನಮ್ಮ ಗೈಡ್ ಬೆಳಗ್ಗೆ ಎದ್ದು ಹೈಕಿಂಗ್ ಶುರು ಆಗ ಮುಂಚೆ ಕೇಳ್ತೀವಿ ಹೇಗಿರುತ್ತೆ ಇವತ್ತು ಒಂದು ಹೈಕ್ ಅಂತ. ತುಂಬಾ ಈಸಿ ಇವತ್ತು, ನೆನ್ನೆ ಕಂಪೇರ್ ಮಾಡಿದ್ರೆ ಈಸಿ ಅನ್ಬಿಟ್ಟು ಸರಿ ನಾವು ಈಸಿ ಇರುತ್ತೆ ಅನ್ಕೊಂಡ್ಬಿಟ್ಟು ಶುರು ಮಾಡ್ತೀವಿ. ಆಮೇಲೆ ನಾವು ಟೆಕ್ಸಸ್ ಇಂದ ಹೋದವರು ನಮ್ಗೆ ಆ ಈಸಿ, ಅವ್ರು ಹೇಳೋದು ಈಸಿ, ನೇಪಾಳಿ ಈಸಿ ಅಂಡ್ ನಮ್ಗೆ ಅಷ್ಟ್ ಆಗೋದು ಈಸಿ, ಇಟ್ ಇಸ್ ವೆರಿ ಡಿಫ್ರೆಂಟ್. ಸೊ ಇಟ್ ವಾಸ್ ನೆವರ್ ಈಸಿ. ಈಚ್ ಡೇ ವಾಸ್ ಲೈಕ್ ಮೋರ್ ಚಾಲೆಂಜಿಂಗ್ ದೆನ್. ಫಸ್ಟ್ 2 ದಿವಸ ಬಿದ್ವಿ ಅದಕ್ಕೆ, ಆಮೇಲೆ ವಿ ಗಾಟ್ ಬೆಟರ್. Okay. ಅಟ್ ಲೀಸ್ಟ್ ವಿ ವರ್ ನಾಲೆಜಬಲ್. ಅಷ್ಟೊತ್ತಿಗೆ ಗೊತ್ತಾಯ್ತು ನಮ್ಗೆ ಅವ್ರು ಏನ್ ಹೇಳ್ತಾ ಇದಾರೆ ಅಂತ. Very Yeah, good. and Very well our explained. guide, he has summited Mount Everest 3 times.
Oh, So, really? Wow. yeah. So his fitness level is very different than what Absolutely. our fitness level would be. ಸೊ ಅವ್ನ್ ಈಸಿ ಅನ್ಬಿಟ್ರೆ ನಾವು ಅವ್ನ್ ಲೆವೆಲ್ಗೆ ಹೋಗ್ಬಿಟ್ಟು ಹೌದಾ ನಮಗೂ ಈಸಿ ಆಗತ್ತೆ ಅಂತ ನಮ್ಗೆ ಅನ್ಕೊಳಕ್ ಆಗಲ್ಲ. ಪ್ಲಸ್ ಅಲ್ಲೇ ಹುಟ್ಟಿ ಬೆಳೆದವ್ರು ಅವ್ರಿಗೆ ಅಭ್ಯಾಸನೂ ಇರತ್ತಲ್ಲ, ತುಂಬಾ ಓಡಾಡ್ತಾ ಇರ್ತಾರೆ. ಸೊ ಅದೆಲ್ಲ ಅಭ್ಯಾಸ ಇರುತ್ತೆ. ನಮ್ಗೆ ಫಸ್ಟ್ ಆಫ್ ಆಲ್ ಇವ್ ಹೇಳ್ದಂಗೆ ಸಿ ಲೆವೆಲ್ ಅಭ್ಯಾಸ, ಐ ಮೀನ್ ಆ ಲೆವೆಲ್ ಅಭ್ಯಾಸ ಇಲ್ಲ, ಆಲ್ಟಿಟ್ಯೂಡ್. ಅಲ್ಲಿ ಹೋಗಿ ಆ ಕಷ್ಟ, ಐ ಮೀನ್ ಅದೆಲ್ಲ ಕಷ್ಟ ಆಗ್ತಾ ಇತ್ತು. ಸೊ ಅವ್ರ ಪ್ರಕಾರ ಒಂದ್ಸಲಿ ಅಪ್ ಅಂಡ್ ಒಂದ್ಸಲಿ ಡೌನ್ ಆದ್ರೆ ನೆಗೆಟ್ ಆಗಿ ಹೋಗುತ್ತೆ ಅಂತ ಅನ್ಕೋತಾರೆ. ಸೊ ದಾಟ್ಸ್ ಫ್ಲಾಟ್ ಅನ್ಕೋತಾರೆ. ಬಟ್ ನಮಗದಲ್ಲ, ಇಟ್ಸ್ ರಿಯಲಿ ಅಪ್ ಅಂಡ್ ಡೌನ್, ರೈಟ್? ಸೊ ಆ ತರ ಸ್ವಲ್ಪ ಅಭ್ಯಾಸ ಆಗಕ್ ಸ್ವಲ್ಪ ಟೈಮ್ ತಗೊಂತ. Absolutely. And also to add to that ಹೇಳಿ. terrain, like ಇಲ್ಲಿ ಫ್ಲಾಟ್ ಆಗಿ ನಡೀತೀವಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ರಾಕ್ಸ್. For some time you're walking on rocks. Otherwise it's steps made out of stone. So stone steps ಹತ್ತುತ್ತೀವಿ, stone steps ಇಳಿತೀವಿ, ರಾಕ್ ಮೇಲೆ ನಡೀತೀವಿ, ಮಣ್ಣು ಮೇಲೆ ನಡೀತೀವಿ, up and down. So that adds to the challenge too. So the first Absolutely day, true. first day we were like, oh, like Arun said, ಒಂದಿನ ಆದ್ಮೇಲೆ, oh, we underestimated this terrain ಅಲ್ವಾ ಅಂತ. That was like the understatement of the day or the year ಅಂತ ಅನ್ಸ್ತು. We underestimated this terrain ಅಂತ. That was our first day. Very well explained. Adre, when you had planned, such a height you're going to climb ಅಥವಾ trekking ಮಾಡ್ತೀರಿ ಅಂತ, what kind of medicines you had to carry? ಎಲ್ಲ ಸೊ ನನ್ನ ನಾವೆಲ್ಲರೂ ಆಲ್ಟಿಟ್ಯೂಡ್ ಸಿಕ್ನೆಸ್ ಮೆಡಿಕೇಶನ್ ತಗೊಂಡಿದ್ವಿ. ಸೊ ಬೇಸಿಕಲಿ ಕೆಲವರು ಲೂಕ್ಲಾ ತಲುಪಿದ ತಕ್ಷಣ ಶುರು ಮಾಡಿದ್ರು, ಕೆಲವರು ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ಶುರು ಮಾಡಿದ್ರು, ಲೈಕ್ ಹೈಯರ್ ಅಲಿವೇಶನ್ ಹೋಗ್ತಾ. ಇನ್ ಕೆಲವರು ತಗೊಳ್ಳೂ ಇಲ್ಲ. ಸೊ ನಮ್ ಗ್ರೂಪ್ ಅಲ್ಲಿ ಆ ತರ ಜನ ಇದ್ದಾರೆ. ಬಟ್ ಲೈಕ್ ಎಲ್ಲರೂ ಪ್ರಿಪೇರ್ ಆಗಿದ್ವಿ. ಡಯಾಮಾಕ್ಸ್ ಅಂತ ಆರ್ ಸಿಮಿಲರ್ ಇದು ಆಲ್ಟಿಟ್ಯೂಡ್ ಸಿಕ್ನೆಸ್ ಮೆಡಿಕೇಶನ್, ಅದನ್ನ ಪ್ರಿವೆಂಟಿವ್ ಆಗು ತಗೋಬಹುದು, ಆಮೇಲೆ ಕಂಡೀಷನ್ ಬಂದ್ಮೇಲೂ ತಗೋಬಹುದು. ಸೊ ನಾವೆಲ್ಲ ಅದನ್ನ ಪ್ರಿವೆಂಟಿವ್ ಅಂತ ತಗೊಂಡು ದಿನಕ್ಕೆ ಒಂದು ಪಿಲ್ಸ್ ತಗೊಂಡು. So you were taking it with, I mean, whether regardless ನಿಮ್ಗೆ ಏನಾದ್ರು ಆಗ್ಲಿ ಅಥವಾ ಆಗದೆ ಇದ್ರು ಕೂಡ you were taking ಸೊ ಕೆಲವರು ಶುರು ಲೈಕ್ ಲೂಕ್ಲಾ ತಲುಪ ನೆಕ್ಸ್ಟ್ ಡೇ ಶುರು ಮಾಡಿದ್ವಿ. ಸೊ ಟೋಟಲ್ 9 days ತಗೊಂಡ್ವಿ. ಕೆಲವರು ಇನ್ನೊಂದ್ ಸ್ವಲ್ಪ ಮೇಲ್ ಹೋದ್ಮೇಲೆ 15,000 feet ಹೋದ್ಮೇಲೆ ತಗೊಂಡ್ರು. ಸೊ ಆತರ. And also ಡಾಕ್ಟರ್ಗಳು ಕೆಲವರು they also gave some other medications like ಹೊಟ್ಟೆ ಅಪ್ಸೆಟ್ ಆಗ್ಬೋದು ಅಂತ, ಆರ್ ಲೈಕ್ ಅಪರ್ ರೆಸ್ಪಿರೇಟರಿ ಏನಾದ್ರು ಬರ್ಬೋದು ಅಂತ. ಅದಕ್ಕೆ ನನ್ನ ಡಾಕ್ಟರ್ ಅದೆರಡಕ್ಕೂ ಕೊಟ್ಟಿದ್ರು. Because I mean I guess the doctors know us, right? I mean ಎಷ್ಟು ವರ್ಷದಿಂದ ಹೋಗ್ತಾ ಇರ್ತೀವಿ. So it's always good to talk to them before we make this, make the plans, so that he can tell us ಏನ್ ತರ ಕೊಡೋ. ಸೊ ಪ್ರಿಸ್ಕ್ರೈಬ್ ಮೆಡಿಕೇಶನ್ ಕೊಟ್ಟಿದ್ರು ನಂಗೆ, ಸ್ಟಮಕ್ ಅಪ್ಸೆಟ್ಗೆ ಅಂಡ್ ಅಪರ್ ರೆಸ್ಪಿರೇಟರಿ ಎರಡು ಕೊಟ್ಟಿದ್ರು. So my doctor said my doctor said anticipatory antibiotics ಕೊಟ್ಟಿದ್ರು, and I ended up taking it also. Okay. Good. As long as you are fit at that time, that is what it is needed. Nandralli I even took medication for in case somebody in the group got altitude sickness. So steroids ಕೊಡ್ತಾರೆ. And most of the time I'm in a unique position. ನಾನು ಡೆಂಟಿಸ್ಟ್ ವೃತ್ತಿಯಲ್ಲಿ. ಸೊ ಆನ್ ದ ಗ್ರೌಂಡ್ ಜಾಸ್ತಿ ಜನ ನಾ ಹೇಳಿದ್ ಕೇಳಲ್ಲ, ಇವಳೇನ್ ಮಹಾ ಡೆಂಟಿಸ್ಟ್ ಏನೋ ಹೇಳಿದ್ಲು ಅಂತ. So over there, when something happens, then they all, most of the time, this happens not just with this group anywhere. So they look towards me. Oh, ಹಿಂಗ ಆಗ್ತಾ ಇದೆ, ಇವಾಗ ಏನ್ ಮಾಡ್ಲಿ ನಾನು? So somewhere, and that's out of my comfort zone also. So normally ನಾನು ಇಂಥ ಕಡೆ ಗ್ರೂಪ್ ಅಲ್ಲಿ ಹೋದ್ರೆ I take like a whole little pharmacy with me. So just in case, be prepared for any eventuality ಅಂತ. So ನಾನು even steroids ಎಲ್ಲ ಎತ್ಕೊಂಡು ಹೋಗಿ. Wow, that's amazing actually, because that's like proactive measures which are needed in such expedition, because ಯಾವ ಟೈಮಲ್ಲಿ ಏನಾಗುತ್ತೆ ಮನುಷ್ಯನಿಗೆ ಏನಂತ ಗೊತ್ತಾಗಲ್ಲ. because when we are in the normal flat region itself, we come across so many challenges. ಅದು ಕೂಡ ನೀವು ಮೌಂಟ್ ಎವರೆಸ್ಟ್ಗೆ ಪ್ಲಾನ್ ಮಾಡಿದ್ದೀರಾ ಅಂದಮೇಲೆ ಡೆಫಿನೆಟ್ಲಿ you should have planned. ಸೊ ವೆನ್ ಯು ಆರ್ ಹೈಕಿಂಗ್ ಅಥವಾ ಟ್ರೆಕ್ಕಿಂಗ್ ಅಂತ ಹೇಳ್ತೀನಿ ಆಗುವಾಗ,
ಸೊ ನೈಟ್ ಟೈಮ್ ಬಂದಿತ್ತ ಯಾವಾಗಾದ್ರೂ, ಲೈಕ್ ಯು ಕೇಮ್ ಅಕ್ರಾಸ್ ದಟ್ ಇನ್ನು ಮುಂದೆ ಹೋಗುವಾಗ ನೈಟ್ ನಾವು ಇಲ್ಲಿ ಉಳಿಬೇಕು, ಯಾವ ತರದ್ದು ಅಕಾಮಿಡೇಷನ್ ಹೇಗಿತ್ತು ಅದ್ರ ಬಗ್ಗೆ ಯಾರಾದ್ರೂ ಹೇಳುವುದಾದ್ರೆ? ನಮ್ಗೆ ಅದು ಒಂಥರ ಪ್ಲಾನ್ ಇತ್ತು, ಯಾವ ದಿವಸ ಯಾವ ಊರಿಂದ ಯಾವ ಊರಿಗೆ ನಾವು ಹೈಕ್ ಮಾಡ್ತೀವಿ, ಎಲ್ಲಿ ಉಳ್ಕೋತೀವಿ ಅಂತ ಇತ್ತು. ಸೊ ಬಟ್ ಇಟ್ ವಾಸ್ ಪ್ಲಾನ್ಡ್ ಲೈಕ್ ಇವತ್ತು ನಾವು ಇಷ್ಟೇ ಡಿಸ್ಟೆನ್ಸ್ ಕವರ್ ಮಾಡಿ ಇವತ್ತು ನಾವು ಅಲ್ಲಿ ಉಳ್ಕೋಬೇಕು ಅಂತ. ಓಕೆ ಓಕೆ. ಉಳ್ಕೊಳ್ಳೋ ಜಾಗ ಕೆಲವು ಕಡೆ ನಮ್ಗೆ ಸ್ವಲ್ಪ ತೊಂದರೆ ಆಯ್ತು. ರಿಸರ್ವೇಶನ್ ಪ್ರಾಬ್ಲಮ್ ಅಥವಾ ಬೇರೆ ಏನೋ ತೊಂದರೆ ಆಯ್ತು ಗೊತ್ತಾಗ್ಲಿಲ್ಲ. ಒಂದೆರಡು ಕಡೆ ನಾವು ಅನ್ಕೊಂಡಿದ್ದಕ್ಕಿಂತ ಒಂಚೂರು ಮುಂದೆ ಹೋಗಿ ಉಳ್ಕೊಂಡ್ವಿ. ವಾಪಸ್ ಬರ್ಬೇಕಾದ್ರೆ ನಾವು ಅನ್ಕೊಂಡಿದ್ದಕ್ಕಿಂತ ಮುಂಚೆ ಉಳ್ಕೊಂಡ್ವಿ. ಸೊ ಆತರ ಸ್ವಲ್ಪ ವ್ಯತ್ಯಾಸ ಆಯ್ತು ಅದೆಲ್ಲ. ಆದ್ರೆ ದಿನಕ್ಕಿಷ್ಟು ಅನ್ನೋದನ್ನ ಸ್ವಲ್ಪ ಮುಂಚೆನೆ ನಮ್ಗೆ ಆದ್ರೆ ನಮ್ಗೆ ಟೆಕ್ಸಸ್ ಫ್ಲಾಟ್ ಗೊತ್ತಿತ್ತು, ನೇಪಾಳಿ ಫ್ಲಾಟ್ ಗೊತ್ತಿರಲಿಲ್ಲ. ಅದೇ ಮತ್ತೆ ಅದು ಈಸಿ ಬರುತ್ತೆ. ಅದಕ್ಕೆಲ್ಲ ಅಕಾಮಿಡೇಷನ್ಗೆ ರಿಸರ್ವೇಶನ್ ಅದೆಲ್ಲ ನಮ್ ಗೈಡೇ ಅರೇಂಜ್ ಮಾಡ್ತಾನೆ. ಸೊ ನಮ್ಗೆ ಅದೆಲ್ಲ ಏನು ಲೈಕ್ ಡೋಂಟ್ ಹ್ಯಾವ್ ಟು ವರಿ ಅಬೌಟ್. Okay, very nice. So I also saw some very nice picture of the ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಒಂದು ಸೀರೆ ತರ ಉಟ್ಕೊಂಡು ಆ ಮೌಂಟೇನ್ ಅಲ್ಲಿ ಒಂದು ಪಿಕ್ಚರ್ ತಗೊಂಡು ನೀವೆಲ್ಲ ನಿಂತ್ಕೊಂಡಿದ್ದೀರಾ. ಅದಕ್ಕೆ ಏನು, ಯಾವ ತರ ಡ್ರೆಸ್, ಏನ್ ಹೆಸರು ಅದಕ್ಕೆ? ಹೇಳ್ದಂಗೆ ಹಿಮಾಲಯನ್ ಬ್ಯೂಟಿ ಪ್ಯಾಜೆಂಟ್ ಅಂತ ಅಷ್ಟೇ. ಹಿಮಾಲಯನ್ ಬ್ಯೂಟಿ ಪ್ಯಾಜೆಂಟ್ ಅಂತ ಪ್ರೇಕ್ಷಕರಿಗೆ ಒಂದ್ ಸಣ್ಣದೊಂದು ತೋರಿಸ್ತೀನಿ ಇದು ಪಿಕ್ಚರ್. ಅದಕ್ಕೂ ಇನ್ಸ್ಟ್ರೂಮೆಂಟಲ್ ನಮ್ ನೀಲಿಮಾ ಅವರೇ. ಸೊ ಎಲ್ಲಾರ್ಗು ಹೇಳಿ ಯಾವ ಕಲರ್ ಸೀರೆ, ಅದುವೇ ಮತ್ತೆ ಭಾರ ಇರ್ಬಾರ್ದು, ಯಾಕಂದ್ರೆ ಎಲ್ಲ ಹೊತ್ಕೊಂಡು ಹೋಗ್ಬೇಕಲ್ಲ ನಾವು. ಅಲ್ಲಿ ನೀರಿನ ಬಾಟ್ಲು ಭಾರ ಅನ್ಸುತ್ತೆ. ಸೊ ನಾವು ನಮ್ದು ಸಿಲ್ಕು ಅದು ಇದನ್ನ ಅದನ್ನೇ 2 kg ಸೀರೆ ಅದನ್ನೂ ಆಗೋಲ್ಲ. ಸೊ ನಾವೆಲ್ಲ ಕೋಆರ್ಡಿನೇಟ್ ಮಾಡಿ ಯಾವ ಕಲರ್, ಯಾರು ಏನು, ಯಾವ ತರ ಸೀರೆ ಎಲ್ಲಾನು ಪ್ಲಾನ್ ಮಾಡ್ಕೊಂಡು ಮೊದ್ಲೇ ಪ್ಯಾಕ್ ಮಾಡಿ ಎಲ್ಲ ಮಾಡಿ. ಇದು ಕೂಡ ಪ್ಲಾನ್ ಅಲ್ಲೇ ಇತ್ತ ಮೊದ್ಲೇ, ಇಲ್ಲಿಂದ ಹೊರಡುವ ಮೊದ್ಲೇ? ಒಂದು ವಾಟ್ಸ್ಆಪ್ ಗ್ರೂಪ್ ಇತ್ತು, ಸ್ಯಾರಿ ಗ್ರೂಪ್ ಅಂತ, ಸ್ಯಾರಿ ಪ್ಲಾನಿಂಗ್ ಇದೆ. ಅದರಲ್ಲಿ ನಿಮ್ಮದು ಸಪರೇಟ್ ಸ್ಯಾರೀಸ್ ಎಲ್ಲ ಹುಡುಗರೆಲ್ಲಾನು ದೇ ವರ್ ವೇರಿಂಗ್ ಪಂಚೆ ಆಲ್ಸೋ. ಅವ್ರದ್ದು ಯಾಕೆ ಫೋಟೋ ಹಾಕಿಲ್ಲ ನೀಲಿಮಾ ಅವರೇ? ಪಾಪ ಅವ್ರೆಂತ ಇದು ಮಾಡಿದ್ದಾರೆ. ಅವರು ಏನು ಪ್ಲಾನ್ ಮಾಡ್ಲಿಲ್ಲ, ಸುಮ್ನೆ ಪಂಚೆ ತಗೊಂಡ್ ಬಂದು ಉಟ್ಕೊಂಡ್ಬಿಟ್ಲು. ಅದಕ್ಕೆ ಅದು ಇಂಪಾರ್ಟೆಂಟ್ ಆಗ್ಲಿಲ್ಲ. ಬಿಳಿ ಪಂಚೆ ಅದಕ್ಕೂ ನಾವೇ ಪ್ಲಾನ್ ಮಾಡಿದ್ವಿ. ಪಂಚೆ ಶಲ್ಯ ಅದಕ್ಕೂ ನಾವು ಲೇಡೀಸ್ ಎಲ್ಲ ಪ್ಲಾನ್ ಮಾಡಿದ್ವಿ. ಸೊ ಎಲ್ಲ ಮಾಡ್ಕೊಂಡು ನಾವದು ಸೀರೆ ಪ್ಲಾನ್ ಇಲ್ಲಿಂದಾನೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೂ ಮಾಡ್ತಾ ಇದ್ವಿ. ಲೈಕ್ ಗೋಡಲು ಪೀಕ್ ಎಲ್ಲ ಹೋದಾಗ ನಾವ್ ಅಲ್ಲಿ ಹೋಗಿ ಪೀಕ್ ಮೇಲೆ ಸೀರೆ ಉಟ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡಿದ್ವಿ. ಅಂದ್ರೆ ನಮ್ ಗ್ರೂಪ್ ಏನಂದ್ರೆ ತುಂಬಾ ಫನ್ ಮಾಡ್ತೀವಿ, ವಿ ಎಂಜಾಯ್ ವಾಟ್ ವಿ ಡೂ. ತುಂಬಾ ಟೀಸ್ ಮಾಡ್ತೀವಿ ಒಬ್ರಿಗೊಬ್ರು. ಸೊ ಇಟ್ ಮೇಕ್ಸ್ ದ ಹೋಲ್ ಥಿಂಗ್ ವೆರಿ ಈಸಿ ಅಂಡ್ ಸ್ಮೂತ್. ಸ್ಮೂತ್ ಅಂಡ್ ವಿ ಲುಕ್ ಫಾರ್ವರ್ಡ್ ಟು ದ ಹೋಲ್ ಇಯರ್. ನಾವು ಪ್ರಾಕ್ಟೀಸ್ ಮಾಡಿದಾಗ್ಲೂ ಎವ್ರಿ ಸಿಂಗಲ್ ಟೈಮ್ ತುಂಬಾ ಪಿಕ್ಚರ್ಸ್ ತಕೊಂತೀವಿ. ಸೊ ವಿ ಹ್ಯಾವ್ ಅ ಗುಡ್ ಟೈಮ್ ಬೇಸಿಕಲಿ. ಸೊ ಪ್ರೇಕ್ಷಕರಿಗೆ ಒಂದು ಮಾತು ಹೇಳ್ತೀನಿ, ಇದೊಂದು ಗ್ರೂಪ್ ಇದೆ ಇಲ್ಲಿ ನಮ್ಮ ಡ್ಯಾಲಸ್ ನಲ್ಲಿ. ಇವರು ತುಂಬಾ ಆಕ್ಟಿವ್ ಇದ್ದಾರೆ. ಈ ಮ್ಯಾರಥಾನ್ ಅದು ಇದು ಏನೋ ನಡೆಸ್ತಾ ಇರ್ತಾರೆ. ಅಂಡ್ ದಿಸ್ ಗ್ರೂಪ್ ಹ್ಯಾಸ್ ಬೀನ್ ದೇರ್ ಫಾರ್ ದ ಲಾಸ್ಟ್ 15+ years ಅಂತ ಹೇಳ್ಬೋದಾ, ಇಫ್ ಐ ಆಮ್ ಕರೆಕ್ಟ್? ಜೈ ಹನುಮಾನ್ ಗ್ರೂಪ್ ಅಲ್ವಾ ಇದು? ಸೊ and if I don't miss it, ಇವರು ಯಾವಾಗ್ಲೂ ದೇ ಆರ್ ಆಲ್ವೇಸ್ ಆಕ್ಟಿವ್. ಯಾವುದೇ ಮ್ಯಾರಥಾನ್ ಅಲ್ಲಾದ್ರೂ ಯು ಕ್ಯಾನ್ ವಾಚ್ ದೆಮ್ ಆನ್ ಫೇಸ್ಬುಕ್, ಯು ಕ್ಯಾನ್ ವಾಚ್ ದೆಮ್ ಆನ್ ಎನಿ ಸೋಷಿಯಲ್ ಮೀಡಿಯಾ. ತುಂಬಾ ಆಕ್ಟಿವ್ ಇರ್ತಾರೆ. ಸೊ ನೋ ವಂಡರ್ ದೇ ಕುಡ್ ಅಕಂಪ್ಲಿಷ್ ದಿಸ್ ಫ್ಯಾಂಟಾಸ್ಟಿಕ್ ಚಾಲೆಂಜಿಂಗ್ ಹಿಮಾಲಯನ್ ಎಕ್ಸ್ಪೆಡಿಷನ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಬರ್ತೀನಿ ನಾನು. ನೇಪಾಳೀಸ್ ಅವರು ಮೌಂಟ್ ಎವರೆಸ್ಟಿಗೆ ಸಾಗರ ಮಠ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಏನಾದ್ರು ರೀಸನ್ ಇದೆನಾ? ಅವ್ರ ಹತ್ರ ಮಾತಾಡಿ ನೀವು ಏನಾದ್ರು ತಿಳ್ಕೊಂಡ್ರ ಏನಾದ್ರು? ಅದನ್ನ ನಾನು ಕ್ಲಿಯರ್ ಯಾಕೆ ಅಂತಂದ್ರೆ
ನಾವು ಹೊರಡಕ್ ಮುಂಚೆ ತುಂಬಾ ರಿಸರ್ಚ್ ಮಾಡಿದ್ವಿ ಆ ಹೆಸರಿಗೆ, ಏನ್ ಹೆಸರು, ಯಾಕೆ, ಅದ್ರದ್ದು ಅರ್ಥ ಏನು ಅಂತೆಲ್ಲ. ಸೊ ಪ್ರಿಯಾ, ನೀವು ಹೇಳಿ ಅದನ್ನ. ಇಲ್ಲ all I was gonna say was it Sagar Mata or Sagar Mata? So ಅದಕ್ಕೆ ಒಂದಷ್ಟು ದಿವಸ ನಡೀತು, like confusion, because we didn't know. I mean, it sounds the same, or at least it's spelled the same. So but ಅಲ್ಲಿ ಹೋಗಿನೂ ಕೇಳಿದ್ವಿ. ಅಲ್ಲಿ ಹೋಗಿ I think we asked one of the police officers or somebody who was at the Hikarmata forest ಶುರುವಾಗ ಇದ್ರಲ್ಲಿ ನಿಂತ್ಕೊಂಡಿದ್ರು, ಅವ್ರನ್ನ ಕೇಳಿದ್ವಿ, how do you say this ಅಂತ. So so I think he said ಅಲ್ಲೂ ಅವ್ರಿಗೂ ಕನ್ಫ್ಯೂಷನ್ ಇದೆ. ಅವ್ರ ಕನ್ಫ್ಯೂಷನ್ ಕಿನ್ನ ಅವರು they have their own ways of saying it. ಒಬ್ರು ಒಂದ್ ಮನುಷ್ಯ ಸಾಗರ್ ಮಾತಾ ಅಂದ್ರೆ ಇನ್ನೊಂದ್ ಮನುಷ್ಯ ಸಗರ್ ಮಾತಾ ಅಂದ್ರೆ. So yeah, Sagar Mata I think is the right one. I think either Nilima, Rekha, Shanoy, somebody like told us. They did more research, I think. ಐ ಥಿಂಕ್ ಹೌದು, ನೇಪಾಳಿ ಅವರ ಲ್ಯಾಂಗ್ವೇಜ್ ಅಲ್ಲಿ ಅದಕ್ಕೆ ಗಾಡೆಸ್ ಆಫ್ ದ ಸ್ಕೈ ಅಂತಾನು ಹೇಳ್ತಾರೆ ಅಂತ. ಐ ಥಿಂಕ್ ದಟ್ ರಿಲೇಟ್ಸ್ ಮೋರ್ ಆನ್ ದ ಸಗರ್ ಮಾತಾ ಅಂತ ಅನಿಸ್ತದೆ. ಸಾಗರ್ ಅಂದ ಕೂಡಲೇ ದೆನ್ ಇಟ್ ಕಮ್ಸ್ ಟು ದ ಓಷಿಯನ್ ಸೈಡ್ ಆಫ್ ಇಟ್. Ocean. No, Sagarmatha actually they said mountain. Mountain alwa? Correct. Yeah. Okay, great. That's in Nepalese. Very nice. So ಈಗ ಲೈಫ್ ಇನ್ ದ ಹಿಮಾಲಯಸ್ ಈಸ್ 100 years ಬಿಹೈಂಡ್ ಅಂತ ನಮಗೆ ನೀವು ಹೇಳ್ಕೊಡ್ತಾ ಇದ್ದೀರಾ. ಸೊ ಅಲ್ಲಿಯ ಲೈಫ್ ಹೇಗೆ, ವೆನ್ ಯು ಕಂಪೇರ್, ನಾವು ಇಲ್ಲಿ ದೊಡ್ಡ ಸಿಟಿಯಿಂದ ಅಲ್ಲಿಗೆ ಹೋಗಿರ್ತೀವಿ, ನೀವು ಪ್ರತ್ಯಕ್ಷವಾಗಿ ಅಲ್ಲಿ ವಾಕ್ ಕೂಡ ಮಾಡಿದ್ದೀರಾ, ಸಣ್ಣ ಸಣ್ಣ ಪೇಟೆ, ಬಜಾರ್ ಆಯಿತು ಅಥವಾ ವಿಲೇಜ್ ಆಯಿತು. ಸೊ ಮಮತಾ ಅವ್ರ ಹತ್ರ ಕೇಳೋಣ. ಮಮತಾ ಅವರೇ, ನಿಮ್ಮದು ಎಕ್ಸ್ಪೀರಿಯನ್ಸ್ ಹೇಗೆ ಹೇಳುತ್ತೆ? ಯಾಕಂದ್ರೆ ನೀವು ಇನ್ನೂ ಸುಮ್ಮನೆ ಕುತ್ಕೊಂಡಿದ್ದೀರಾ, ಒಂಚೂರು ಏನು ಹೇಳಿಲ್ಲ. ಸೊ ಹೇಳಿ, ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ. ನೇಚರ್ ಎಷ್ಟು ಚೆನ್ನಾಗಿದೆಯೋ ನೇಪಾಳಲ್ಲಿ, ದ ಅಮೌಂಟ್ ಆಫ್ ಪಾವರ್ಟಿ ಇಸ್ ಆಲ್ಸೋ ಈಕ್ವಲಿ ದೇರ್. that was one of the things that we noticed. ಈ ಕಡೆ ತಿರುಗಿದ್ರೆ ಎಷ್ಟು ಚೆನ್ನಾಗಿರೋ ವ್ಯೂಸ್. ಲಕಿಲಿ when we went, ವೆದರ್ ತುಂಬಾ ಚೆನ್ನಾಗಿತ್ತು. ವ್ಯೂಸ್ ಮಾತ್ರ ಒಂದು ಕ್ಲೌಡ್ ಇರ್ಲಿಲ್ಲ, ಸೊ ವಿ ಕುಡ್ ಸಿ ಆಲ್ ದ ಮೌಂಟೇನ್ಸ್ ವೆರಿ ನೈಸ್ಲಿ. ಬಟ್ ಅದೇ ಮಾತಲ್ಲಿ ತಿರ್ಗಾ ಈ ಕಡೆ ತಿರ್ಕೊಂಡು ಅಲ್ಲಿ ಜನ ಹೈಕ್ ಮಾಡ್ತಾ ಇರೋರು, ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರೋರು, ಅವ್ರನ್ನೆಲ್ಲ ನೋಡಿದ್ರೆ ಅಷ್ಟೇ ಕಂಪ್ಲೀಟ್ಲಿ ಡಿಫ್ರೆಂಟ್. ಎಷ್ಟು ಇದು ಚೆನ್ನಾಗಿದ್ಯೋ ಅಷ್ಟೇ ಪಾವರ್ಟಿ ಇದೆ ಅಲ್ಲಿ. ಸೊ ಆ ತರ ಸ್ವಲ್ಪ ನೋವಾಗುತ್ತೆ ನೋಡಿದಾಗ. ಬಟ್ ಸ್ಟಿಲ್ ವಿ ಫೆಲ್ಟ್ ದಟ್ ನಾವು ಬಂದಿರೋದ್ರಿಂದ ಅವ್ರ ಎಕಾನಮಿಕ್ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದೀವಿ. ಸೊ ವಿ ಆರ್ ಗಿವಿಂಗ್ ದೆಮ್ ಸಮ್ ಬಿಸ್ನೆಸ್, ವಿ ಆರ್ ಮೇಕಿಂಗ್ their life a little better ಅಂತ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತಾ ಇತ್ತು. ಸೊ ದಟ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ವೆರಿ ನೈಸ್, ವೆರಿ ವೆಲ್ ಸೆಡ್. ಆಮೇಲೆ ಬರೋಣ ಮುಂದೆ, ಇನ್ನೂ ಹಲವಾರು ಕ್ವಶನ್ಸ್ ಇದೆ. ಅದು ಇನ್ನೊಂದು ಸಣ್ಣ ಒಂದು ಬ್ರೇಕ್ ತಗೊಂಡು ಬರೋಣ. ಮೈಸೂರು ಮಲ್ಲಿಗೆ, ದುಂಡು ಮಲ್ಲಿಗೆ
ಸಿರಿಯಾಗಿ ಅರಳುತ್ತ ಚೆಲುವಾಗಿ ಮನಸಲಿ ನೀನೇ ತುಂಬಿರುವೆ, ಮನಸಲಿ ನೀನೇ ತುಂಬಿರುವೆ. ಅಲೆ ನಲಿಯುತ್ತಿದೆ, ಹನಿ ಹನಿ ಚಿಮ್ಮುತ್ತಿದೆ, ಅಲೆ ಅಲೆ ನಲಿಯುತ್ತಿದೆ, ಹನಿ ಹನಿ ಚಿಮ್ಮುತ್ತಿದೆ. ಮುಗಿಲ ಕಡೆ ಚಬಂಗ್ ಚಬಂಗ್ ನಾದಿ ಸುಂದರಿ ನೋಡೆ ವೈಯಾರಿ ವೈಯಾರಿ. ಬಾಳೆಂಬ ಕಡಲಲ್ಲಿ ನಾನು ಕಂಡೆ ಬಂಗಾರದ ಹೆಣ್ಣು ನೀನು. ಬಾಳೆಂಬ ಕಡಲಲ್ಲಿ ನಾನು ಕಂಡೆ ಬಂಗಾರದ ಹೆಣ್ಣು ನೀನು. ಕಣ್ಣಿಂದ ಬಲೆ ಬೀಸಿ ಸೆಳೆದೆ, ಸೆರೆಯಾಗಿ ಮನಸೋತು ನಡೆದೆ. ನಮಸ್ಕಾರ ಎಲ್ರಿಗೂ. ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ಮತ್ತೊಮ್ಮೆ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ, ಇವತ್ತಿನ ತಾರೀಕು ಅಕ್ಟೋಬರ್ 8, 2023. ಇವತ್ತು ನಮ್ಮ ಜೊತೆ ಪ್ಯಾಷನೇಟ್ ಹೈಕರ್ಸ್ ನಮ್ಮ ಡ್ಯಾಲಸ್ ಟೀಮ್ ಇದೆ. ಅವರು ತಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಅವರು ಹೇಗೆ ಹಿಮಾಲಯದ ಬುಡದ ತನಕ ಹೋಗಿ ಬಂದಿದ್ದಾರೆ, ಬೇಸ್ ಕ್ಯಾಂಪ್ ಆಫ್ ಮೌಂಟ್ ಎವರೆಸ್ಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಮೌಂಟ್ ಎವರೆಸ್ಟ್ ಇದು ಹೈಟ್ ಇದೆ ಆಲ್ಮೋಸ್ಟ್ 30,000 feet, 29,000 or 32 feet ಟು ಬಿ ವೆರಿ ಪ್ರಿಸೈಸ್. ಇವರು ಆಲ್ಮೋಸ್ಟ್ ಅಲ್ಲಿ ತನಕ ಹೋಗಿದ್ದಾರೆ, 18,000-19,000 feet ತನಕ ಹೋಗಿದ್ದಾರೆ ಬೇಸ್ ಕ್ಯಾಂಪ್ ತನಕ. ದಟ್ ಈಸ್ ಕಮೆಂಡಬಲ್ ಜಾಬ್ ಅಂತ ಹೇಳ್ತೀನಿ. ಯಾಕಂದ್ರೆ ಇಟ್ಸ್ ನಾಟ್ ಈಸಿ ಟು ಫ್ಲೈ ಫ್ರಮ್ ಡ್ಯಾಲಸ್ ಟು ಕಠ್ಮಂಡುದಿಂದ ಈ ಟ್ರೆಕಿಂಗ್ ಮಾಡ್ಕೊಂಡು ಹೋಗೋದು. ಸೊ ಅವರು ತುಂಬ ಒಂದು ರೋಮಾಂಚಕವಾದ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ತುಂಬ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಮತ್ತೆ ವೆಲ್ಕಮ್ ಮಾಡ್ತಾ. ಸೊ ನಾವೀಗ ಮಾತಾಡ್ತಾ ಇದ್ವಿ, ನಮ್ಮ ಈಗ ಅರುಣ್ ಅವ್ರ ಹತ್ರ ಕೇಳ್ತೀನಿ ಒಂದು ಮಾತು. ಹೌ ಡಿಫಿಕಲ್ಟ್ ಇಟ್ ಈಸ್ ಅರುಣ್, ನಿಮ್ಗೆ ಹೇಗೆ ಅನಿಸ್ತು ಈ ಮತ್ತೆ ಪ್ರಕಾಶ್ ಅವರು ಕೂಡ ಇಬ್ರು ಡೆಫಿನೆಟ್ಲಿ ನೀವು ಇನ್ನೂ ಮಾತಾಡಿಲ್ಲ. ಸೊ ಡೆಫಿನೆಟ್ ಆಗಿ ನೀವು ನಿಮ್ಮ ಒಂದು ಆಲೋಚನೆ, ನಿಮ್ಮದೊಂದು ಎಕ್ಸ್ಪೀರಿಯನ್ಸು ನಮ್ಮ ಪ್ರೇಕ್ಷಕರ ಜೊತೆ ಹಂಚ್ಕೊಳ್ಳಿ. ಸೊ ಈ ಇಷ್ಟು ಹೈಟಲ್ಲಿ ವಾಕ್ ಮಾಡ್ಕೊಂಡು ಹೋಗುವಾಗ ಹೌ ಚಾಲೆಂಜಿಂಗ್, ಹೌ ಡಿಫಿಕಲ್ಟ್ ಇಟ್ ವಾಸ್ ಫಾರ್ ಯು? ಪ್ರಕಾಶ್ ನೀವು ಸ್ಟಾರ್ಟ್ ಮಾಡಿ ಅಥವಾ ಅರುಣ್ ಸ್ಟಾರ್ಟ್ ಮಾಡಿ. ಹೇಳಿ. ನಾವು ಪ್ರಾಕ್ಟೀಸ್ ಮಾಡಿದ್ದಲ್ಲ ಡ್ಯಾಲಸ್ನಲ್ಲಿ. ಸೊ when we went there, we could see the difference. And as you get higher, it only gets harder. ಯಾಕಂದ್ರೆ ಅದು ಎಲಿವೇಶನ್ ಇಂದ. ಸೊ sort of, how much ever you mentally prepare, you still will be surprised or, by the difficulty you face. But it was really very nice and, challenging, but at the same time, we also enjoyed it. ಪ್ರಕಾಶ್ ಅವರು. ಸೊ ಇದು ಡಿಫಿಕಲ್ಟಿ ಅಂತೂ ಇದ್ದೇ ಇದೆ. ಇಲ್ಲಿಂದ ಹೋಗ್ಲಿಕ್ಕೆ ಮುಂಚೆ ಎಲ್ಲಾ ತರ ರಿಸರ್ಚ್ ಮಾಡಿದೀವಿ, ಎಲ್ಲಾ ತರ ವಿಡಿಯೋಸ್ ನೋಡಿರ್ತೀವಿ. ವಿ ಆಲ್ ನೋ ಎವ್ರಿಥಿಂಗ್ ಅಬೌಟ್ ಇಟ್, ರೈಟ್? ಹೋಗಕ್ ಮುಂಚೆ. ಬಟ್ ಒಬ್ಬೊಬ್ಬರ ಬಾಡಿನೂ ಡಿಫ್ರೆಂಟ್. ನಾವ್ ಅಲ್ಲಿ ಹೋದಾಗ ಅದ್ರ ಎಕ್ಸ್ಪೀರಿಯನ್ಸ್ ಎಷ್ಟೇ ನಾವ್ ಇಲ್ಲಿ ಪ್ರಿಪೇರ್ ಆದ್ರೂ
ಅಲ್ಲಿ Correct. ಆ ಸಿಚುವೇಶನ್ ಡಿಫ್ರೆಂಟ್ ಇರುತ್ತೆ. ದ ಮೇನ್ ಥಿಂಗ್ ಹೌದು ಇಸ್ ನಮ್ಮ ಎಲ್ಲ ಮೈಂಡ್ ನಲ್ಲಿ ಇರೋದು, ಎಷ್ಟು ಡಿಟರ್ಮಿನೇಷನ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಬಹಳನೇ ಕಷ್ಟ ಆಗತ್ತೆ ಕೆಲವ್ರಿಗೆ. ಐ ಮೀನ್ ಒಬ್ಬೊಬ್ಬರ ಬಾಡಿ ಡಿಫ್ರೆಂಟ್ ಅಲ್ವಾ. ಬಟ್ ಅಟ್ ದ ಹೌದು ಎಂಡ್ ಆಫ್ ದ ಡೇ ನಾವು ಗಟ್ಟಿ ಮನ್ಸ್ ಮಾಡಿ ಮುಂದೆ ಹೋಗ್ಲೇಬೇಕು ಅನ್ಸಿದ್ರೆ ಮುಂದೆ ಹೋಗ್ಬೋದು, ಇಲ್ಲಾಂದ್ರೆ ವಾಪಸ್ ಬರ್ಬೇಕಾಗತ್ತೆ. ಅದಲ್ಲದೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಒಂದ್ ಜೊತೆಲಿ ಟೀಮ್ ತರ ಇರ್ಬೇಕು. ಅಟ್ ಐ ಥಿಂಕ್ ಇಸ್ ದ ಕೀ. ಟೀಮ್ ಇರ್ಬೇಕು, ಪ್ಲಸ್ ಒಂಥರ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ತರ. ಸೊ ಇನ್ ಮೈ ಕೇಸ್ ಮಮತಾ ವಾಸ್ ಲೈಕ್ ಆಲ್ವೇಸ್ ಅಹೆಡ್ ಆಫ್ ಮೀ. She is definitely more fitter than me. So she was always like, I was looking up to her. Like whenever she was doing good, she was going ahead of me. I used to feel that, okay, nan ಸ್ವಲ್ಪ ಕಷ್ಟ ಆದ್ರೂ I should also be able to follow her ಅಂತ. So ಆ ತರ we were able to make it happen. ವೆರಿ ನೈಸ್, ವೆರಿ ವೆಲ್ ಸೆಡ್. ಇನ್ಫ್ಯಾಕ್ಟ್ ನೀವು ಹೇಳಿದ್ರಲ್ಲಿ ಒಂದು ಸೆಂಟೆನ್ಸ್ ಐ ಥಿಂಕ್ ಲತಾ ಟೋಲ್ಡ್ ನಿಲಿಮಾ ಇನ್ ದಟ್ಸ್ ವಾಟ್ ನಿಲಿಮಾ ಹ್ಯಾಸ್ ಮೆನ್ಷನ್ ದಟ್ ಅನ್ಲೆಸ್ ಅಂಡ್ ಅಂಟಿಲ್ ಯು ಟ್ರೈ ಯು ಡೋಂಟ್ ನೋ ವಾಟ್ ಯು ಆರ್ ಅಂತ. ನಿಮ್ಮ ಸ್ಟ್ರೆಂತ್ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಿರೋಲ್ಲ. ವೆನ್ ನಿಲಿಮಾ ಐ ಥಿಂಕ್ ವಾಸ್ ಎಕ್ಸ್ಪ್ರೆಸಿಂಗ್ ದಟ್ ಶಿ ವಾಸ್ ವಂಡರಿಂಗ್ ದಟ್ ಐ ಕುಡ್ ನಾಟ್ ಇಮ್ಯಾಜಿನ್ ದಟ್ ಐ ಕುಡ್ ಡೂ ದಿಸ್ ಅಂತ. ದಟ್ ಟೈಮ್ ಐ ಥಿಂಕ್ ಲತಾ ಮೆನ್ಷನ್ ಟು ಹರ್ that unless and until you try, you don't know what are your strength ಅಂತ. that's absolutely correct. ತುಂಬಾ ಸತ್ಯವಚನ ಅದು. ಯಾಕಂದ್ರೆ ನಾವು ಎಷ್ಟೋ ನೀವು ಪ್ರಕಾಶ್ ನೀವು ಹೇಳಿದಾಗೆ ಮೈಂಡ್ ಸೆಟ್ ನಮ್ದು ಬೇರೆ ಇರುತ್ತೆ. ಯಾವಾಗ್ಲೂ ನಮ್ಮಿಂದ ಆಗುತ್ತೋ ಇಲ್ಲೋ ಅಂತೇಳಿ ಯಾವಾಗ್ಲೂ ತಿಳ್ಕೊತಾ ಇರ್ತೀವಿ. ಆದ್ರೆ ನಾವು ಟ್ರೈ ಮಾಡದೆ ಗೊತ್ತಾಗಲ್ಲ ಅದಾಗ್ತದೆ ಇಲ್ಲ ಅಂತೇಳಿ. ಅನ್ಲೆಸ್ ಅಂಡ್ ಅಂಟಿಲ್ ಯು ಟ್ರೈ, ಡೆಫಿನೆಟ್ಲಿ ವಿ ಡೋಂಟ್ ನೋ ವಾಟ್ ಈಸ್ ಸ್ಟೋರ್ಡ್ ಇನ್ ಅಸ್ ಅಂತೇಳಿ. ಸೊ ನಿಮ್ಮ ಹತ್ರ ಮಾತಾಡ್ತಾ ಆಲ್ರೆಡಿ ನಾನು 14,468 ಫೀಟಿಗೆ ಬಂದ್ಬಿಟ್ಟೆ. ಸೊ ನೋಡಿ, ಅಷ್ಟು ಒಂದು ಪವರ್ ಇದೆ ಅಂತೇಳಿ ಗೊತ್ತಾಗುತ್ತೆ ಇದರಲ್ಲಿ. ಸೊ ನೀಲಿಮಾ ಅವರೇ, ಯು ಹ್ಯಾವ್ ಎಕ್ಸ್ಪ್ಲೈನ್ಡ್ ಚಾಂಟ್ ಬಗ್ಗೆ, ಪಾರ್ವತಿ ದೇವಿ ಬಗ್ಗೆ, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ. ಸೊ ಅದೇ ಒಂದ್ಸರ್ತಿ ಚಾಂಟಿಂಗ್ ಅಂದ್ರೆ ನಾವು ಥ್ರೂ ಔಟ್ ಏನಾಗುತ್ತೆ, ನಾವ್ ಇಲ್ಲಿ ಹೈಕ್ ಮಾಡ್ಬೇಕಾದ್ರೆ ನಮ್ ಗೈಡ್ ಹೇಳಿದ್ರು ತುಂಬಾ ಮಾತಾಡ್ಬೇಡಿ, ಮಾತಾಡಿದ್ರೆ ನಿಮ್ದು ಎನರ್ಜಿ ವೇಸ್ಟ್ ಆಗುತ್ತೆ ಅಂತ. ನಮ್ಗೇನಂದ್ರೆ ಮಾತಾಡ್ಕೊಂಡು ಮಜಾ ಮಾಡ್ಕೊಂಡು ಇದೇ ಅಭ್ಯಾಸ ಇತ್ತು. ಸೊ ಎಲ್ಲಾ ಕಡೆ ಮೌಂಟೇನ್ಸ್ ಇರುತ್ತೆ, ಇಡೀ ದಿನ ಅದನ್ನೇ ನೋಡ್ಕೊಂಡು ಒಂಥರ ಯು ಗೆಟ್ ಇನ್ವಾಲ್ವ್. ಸೊ ದ ಓನ್ಲಿ ವೇ ಯು ಕ್ಯಾನ್ ಆಕ್ಚುಲಿ ಕೀಪ್ ಗೋಯಿಂಗ್ ಇಸ್ ಟು ಹ್ಯಾವ್ ಅ ರಿದಮ್. ಒಂದ್ ರಿದಮ್ ಇಟ್ಕೊಂಡು ನಡ್ಕೊಂಡು ಹೋಗ್ಬೇಕು, ಅವಾಗ್ಲೇ ಯು ಕ್ಯಾನ್ ಕೀಪ್ ಅಪ್ ಯುವರ್ ಪೇಸ್. ಅಂಡ್ ಸೊ ಥ್ರೂ ಔಟ್ ಏನಾದ್ರೂ ಒಂದ್ ಚಾಂಟಿಂಗ್ ಮಾಡ್ತಾನೆ ಇದ್ವಿ. ಮ್ಯೂಸಿಕ್ ಏನೋ ಹಾಕೊಂತ ಇದ್ವಿ, ಬಟ್ ಅದ್ರಲ್ಲಿ ಬ್ಯಾಟ್ರಿ ವೇಸ್ಟ್ ಆಗುತ್ತೆ. ಸೊ ಆ ತರ. ಸೊ ವಿ ವರ್ ಕೈಂಡ್ ಆಫ್ ಚಾಂಟಿಂಗ್ ಆರ್ ಸೇಯಿಂಗ್ ಸಮ್ ಪಾಸಿಟಿವ್ ಅಫರ್ಮೇಶನ್ಸ್ ಆಲ್ ದ ಟೈಮ್. ಯು ಹ್ಯಾವ್ ಟು ಡೂ ದ್ಯಾಟ್. ಬಟ್ ಒಂದ್ಸರ್ತಿ ಒಂದ್ ಸ್ವಲ್ಪ ಜನ ನಾವು ಸೇರ್ಕೊಂಡ್ಬಿಟ್ಟು ಅಲ್ಲಿ ಲಲಿತಾ ಸಹಸ್ರನಾಮ ಕೂಡ ಹೇಳಿದ್ವಿ. ಶುಭ ಮತ್ತೆ ಲತಾ ಸೇರ್ಕೊಂಡು, ಯಾಕಂದ್ರೆ ಬೇಗ ಎದ್ದಿದ್ವಿ. ಇಟ್ ವಾಸ್ ಬ್ರೇಕ್ ಡೇ ಅವತ್ತು. ಸೊ ಬ್ರೇಕ್ ಡೇ ಇದ್ದಿದ್ದನ್ನ ಅಕ್ಲಿಮಟೈಸೇಷನ್ ಡೇ ಅಂತಾರೆ. ಬೆಳಗ್ಗೆ ಬೇಗ ಎದ್ಬಿಟ್ಟು ಚಳಿ ಇತ್ತು, ತುಂಬಾನೇ ಚಳಿ ಇತ್ತು, ರೂಮಲ್ಲೆಲ್ಲ ಹೀಟರ್ ಇರಲ್ಲ. ಸೊ ಮೇಲೆ ಡೈನಿಂಗ್ ರೂಮಿಗೆ ಬಂದ್ವಿ. ಅಲ್ಲಿ ಒಂದ್ ಸ್ವಲ್ಪ ವಾರ್ಮ್ ಆಗಿರುತ್ತೆ ಅದು. ಸೊ ಅಲ್ಲಿ ಕುತ್ಕೊಂಡ್ರೆ ಅಟ್ಲೀಸ್ಟ್ ವಾರ್ಮ್ ಆಗಿರುತ್ತೆ ಅನ್ಕೊಂಡ್ ಬಂದ್ವಿ. ಸೊ ಅವಾಗ ನಾವ್ ಅನ್ಕೊಂಡಿದ್ವಿ, ಪಾರ್ವತಿ ದೇವಿ ಅಂದ್ರೆ ಹಿಮಾಲಯದ ಪುತ್ರಿ ಅವಳು. ಸೊ ಹಂಗಾಗಿ ನಾವೇನಾದ್ರೂ ಒಂದು ಹೇಳೋಣ ಅಂತ ಹೇಳಿ. ಸೊ ಟೈಮ್ ಇತ್ತಲ್ಲ ಅನ್ಬಿಟ್ಟು ಅವಾಗ ನಾನು ಮತ್ತೆ ಒಂದ್ ಸ್ವಲ್ಪ ಜನ ಶುಭ ಲತಾ ಎಲ್ಲ ಸೇರ್ಕೊಂಡು ಅವತ್ತು ಲಲಿತಾ ಸಹಸ್ರನಾಮ ಹೇಳಿದ್ವಿ. ಸೊ ವಿ ಫೆಲ್ಟ್ ರಿಯಲಿ ಗುಡ್ ಡೂಯಿಂಗ್ ದಟ್. ವೆರಿ ನೈಸ್, ವೆರಿ ನೈಸ್. ಇಲ್ಲ, ಅದು ಒಳ್ಳೆ ಮಾತು. ಯಾಕಂದ್ರೆ ಆ ಟೈಮಲ್ಲಿ ಇದು ನೆನಪು ಬರೋದು, ಇದು ಒಂದು ಕ್ಲಿಕ್ ಆಗೋದು, ದಟ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಯಾವುದೋ ಒಂದು ಲೋಕದಲ್ಲಿ ಮುಳುಗಿರ್ತೀವಿ. ಈ ಒಗ್ಗಟ್ಟಲ್ಲಿದ್ದಾಗ, ಈ ಟೀಮಲ್ಲಿ ಇದ್ದಾಗ ಏನೋ ಒಂದು ಮಾತಾಡ್ಕೊಂಡು ನೀವು ಹೇಳಿದ ಹಾಗೆ ಏನೋ ಒಂದು ಸಂತೋಷದಿಂದ ಇರ್ತೀವಿ, ಇದನ್ನೆಲ್ಲ ಮರ್ತು ಬಿಟ್ಟಿರ್ತೀವಿ. ಆದರೆ ಒಂದೊಂದ್ಸಲ ದೇವರು ನೆನಪು ಬಂದ್ಬಿಡ್ತಾನೆ. ಯಾವುದೋ ಒಂದು ಕಷ್ಟದ ಏನಾದ್ರೂ ಒಂದು ಸಂಕಷ್ಟ ಬಂದಾಗ ಡೆಫಿನೆಟ್ ಆಗಿ ದೇವರು ಹೇಳ್ತಾನೆ, ನನ್ನನ್ನು ನೆನ್ಸು ಅಂತೇಳಿ. ಒಳ್ಳೆ ಕಾರ್ಯ ಅಂತ ಹೇಳ್ತೀನಿ. ನನ್ಗೆ ಅದು ತುಂಬಾ ಕ್ಯಾಚ್ ಆಯ್ತು ಅದು ನಿಮ್ಮ ಬುಕ್ಕಲ್ಲಿ. ಸೊ ಈ ಗೋರಕ್ಷಪ್ ಅಂತ ತುಂಬಾ ನಾವು ಕೇಳ್ತಾ ಇದ್ದೀವಿ ಚಿಕ್ಕದ ವಯಸ್ಸಿಂದ, ಅದ್ರ ಬಗ್ಗೆ ಕೇಳ್ತಾ ಇದ್ದೀವಿ. ಆ ಪ್ಲೇಸ್ ಬಗ್ಗೆ ಏನು ಒಂದು ಮಹತ್ವ ಇದೆ, ಯಾರಾದ್ರೂ ಹೇಳ್ಬೋದಾ?
ಅಥವಾ ಇಸ್ ಇಟ್ ಬಿಕಾಸ್ ಇಟ್ಸ್ ಎಟ್ ಎ ವೆರಿ ಹೈ ಎಲಿವೇಶನ್ ಅಂತ ಅದಕ್ಕೋಸ್ಕರ ಇಟ್ ಈಸ್ ಸೋ ಫೇಮಸ್? ಇಲ್ಲ, ಗೋರಕ್ಷೇಪ್ ಇವಾಗ ಎವರೆಸ್ಟ್ ಬೇಸ್ ಕ್ಯಾಂಪ್ ಅಥವಾ ಮುಂದೆ ಅದಕ್ಕಿಂತ ಮುಂದೆ ಆಕ್ಚುಯಲ್ ಮೌಂಟ್ ಎವರೆಸ್ಟ್ ಹೋಗ್ಬೇಕಾದ್ರೂ ಅದೇ ಲಾಸ್ಟ್ ಪಾಯಿಂಟ್ ವೇರ್ ಒಂದ್ ಸಣ್ಣ ಪುಟ್ಟ ರೆಸಿಡೆನ್ಸಿ ಅಂದ್ರೆ ಉಳ್ಕೊಳ್ಳಿಕ್ಕೆ ಮಾಡ್ಲಿಕ್ಕೆ ಇರೋ ಜಾಗ ಅಷ್ಟೇ. ಓಕೆ, ಅದೇ ಲಾಸ್ಟ್ ಸ್ಪಾಟ್. ಅದಾದ್ಮೇಲಿಂದ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಏನು ಇರೋದಿಲ್ಲ. ದೇರ್ ವೋಂಟ್ ಬಿ ಎನಿ ಪ್ಲೇಸ್ ಟು ಲೈಕ್ ಟು ರಿಸೈಡ್ ಆರ್ ಟು ಹ್ಯಾವ್ ಫುಡ್ ಇನ್ ಅ ಗ್ರೂಪ್ ಎನ್ವೈರ್ಮೆಂಟ್. ಸೊ ಹಾಗಾಗಿ ಅದು ಅಲ್ಲಿವರೆಗೂ ಹೋದ್ರೆ ಐ ಮೀನ್ ಫ್ರಮ್ ದೇರ್ ಯು ಆರ್ ನೌ ರೆಡಿ ಟು ಗೋ ಸಿ ಅಂಡ್ ಡೂ ದ ರೆಸ್ಟ್ ಆಫ್ ಇಟ್. So from That is the final point. Yeah. Okay, so from Gorakshep to the next destination would be base camp base of camp. Mount Everest. So Right. that's almost like 2,500 to 3,000 feet there. So if I look at the height level of Gorakshep ಇದೆ, and height ಅಷ್ಟಿದೆ. level of ಅಷ್ಟಿದೆ. Everest base So camp. in between there is nothing you can find except No, ಏನಿಲ್ಲ, just mountains Wow. ಅಷ್ಟೇ. Wow. ಸ್ವಲ್ಪ ಟಫ್ ಇರತ್ತೆ ಅಲ್ಲಿಂದ I'm ಮುಂದೆ getting all ಹೋಗೋದು. goosebumps ಇಲ್ಲಿ ಕುತ್ಕೊಂಡಲ್ಲೇ. ಮೌಂಟೇನಿಯರ್ಸ್ ಯೂಶಲಿ ವೆನ್ ದೇ ಗೊರಕ್ಷೇಪ್ ಇಂದ ಮುಂದೆ ಹೋಗ್ಬೇಕು ಅಂದ್ರೆ ಅವ್ರ ಟೆಂಟ್ ಅಲ್ಲೇ ಇರಬೇಕು, ಅವ್ರ ಫುಡ್ ಅವರೇ ಕುಕ್ ಮಾಡ್ಕೋಬೇಕು. ಪೀಪಲ್ ಹೂ ಸಮಿಟ್, ಸೊ ದಟ್ಸ್ ದ ಲಾಸ್ಟ್ ಆಸ್ ಪ್ರಕಾಶ್ ಮೆನ್ಷನ್. ಅಲ್ಲಿಂದ ಮುಂದೆ ದೇರ್ ಆನ್ ದೇರ್ ಓನ್, ದೇರ್ ಇಸ್ ನೋ ಹೋಟೆಲ್ಸ್, ದೇರ್ ಇಸ್ ನೋ ಸೊ ದೇರ್ ಇಸ್ ನೋ cottage or like rooms where they can stay, so they have to stay in the tent. ಅವರೇ ಮುಂದೆ ಸಬ್ಮಿಟ್ ಸೊ ನಿಮ್ಗೆ ಆ ಅವಕಾಶ ಸಿಗ್ತಾ ಟೆಂಟ್ ಹಾಕಿ ಅಲ್ಲಿ ಉಳಿಯುವಂತದ್ದು ಇಲ್ವಾ? ಅದಕ್ಕೆ ಪರ್ಮಿಷನ್ ತಗೋಬೇಕು. ಅಂಡ್ ದೆನ್ ನಾವು ಹೋಗಿದ್ದು ನವೆಂಬರ್ ಅಲ್ಲಿ, ಅವಾಗ ಸಮಿಟ್ ಸೀಸನ್ ಆಗೋಗಿರುತ್ತೆ. ಸೊ ಅಲ್ಲಿ ಇವನ್ ಬೇಸ್ ಕ್ಯಾಂಪ್ ಅಲ್ಲೂ ಯಾರು ಟೆಂಟ್ ಹಾಕೊಂಡು ಇರ್ಲಿಲ್ಲ. ಸೊ ಬರ್ತಾರೆ, ಸೊ ನಾವು ಅದನ್ನ ನೋಡಕ್ ಆಗ್ಲಿಲ್ಲ. ಸೊ ಅಲ್ಲಿಂದ ಗೋರಕ್ಷೇಪ್ ಇಂದ ಬೇಸ್ ಕ್ಯಾಂಪಿಗೆ ಎಷ್ಟು ಹೊತ್ತು ತಗೊಳ್ತು ನಿಮ್ಗೆ ಹೋಗ್ಲಿಕ್ಕೆ? ಒಂದು 5 ಗಂಟೆ ಕಾಲ ಆಯ್ತು ನಮ್ಗೆ. 5 hours? ವಾವ್, ದಟ್ಸ್ ಕಮೆಂಡೇಬಲ್. ನನಗೆ ಅದು ಎಣಿಸಿದ್ರೆ ಇದಾಗುತ್ತೆ. ಐ ಮೀನ್ 4-5 hours ಯು ಹ್ಯಾವ್ ನಥಿಂಗ್ ಇನ್ ಬಿಟ್ವೀನ್ ಎಕ್ಸೆಪ್ಟ್ ದ ಮೌಂಟೇನ್ಸ್. ಆಮೇಲೆ ಡು ಯು ಆಲ್ಸೋ ಹೇಳಿ? ಗ್ಲೇಷಿಯರ್ ಮೇಲೆ ಹೋಗ್ತೀವಿ, ಕುಂಭು ಗ್ಲೇಷಿಯರ್ ಅಂತ. ಒಂದ್ ಕಡೆ ಫುಲ್ ಗ್ಲೇಷಿಯರ್, ಇನ್ನೊಂದ್ ಕಡೆ ಫುಲ್ ಬೆಟ್ಟಗಳು. ಬೆಟ್ಟಗಳು ಅಂದ್ರೆ ಬರೀ ಮಣ್ಣುಗಳ ಬೆಟ್ಟ, ಇನ್ನೇನು ಇಲ್ಲ ಅಲ್ಲಿ. ಸೊ ಕೆಳಗೆ ಇಳಿಯೋದು, ಹತ್ತುದು, ಮೇಲೆ ಹತ್ತುದು, ಕೆಳಗಿದು, ಅದೇ ಫುಲ್ ರಾಕ್ಸ್ ಮೇಲೆ ನಡ್ಕೊಂಡು ಹೋಗ್ತೀವಿ. ಪಾತ್ ಅಂದ್ರೆ ನಾವ್ ಅದೇ ಒಂದು ಗೈಡ್ ಇರ್ಲಿಲ್ಲ ಅಂದ್ರೆ ನಮ್ಗೆ ಯಾವ ಕಡೆ ಹೋಗ್ಬೇಕು, ಯಾವ ಡೈರೆಕ್ಷನ್, ಒಂಥರ ಪಾತ್ ಅಂತರ ಏನು ಇಲ್ಲ. ಯು ಜಸ್ಟ್ ಫಾಲೋ ದ ಗೈಡ್, ಪೀಪಲ್ ಹೂ ಆರ್ ವಾಕಿಂಗ್. ಎಕ್ಸಲೆಂಟ್. ಹೇಗೆ 1 hour ಹೋದದ್ದು ಗೊತ್ತಾಗ್ಲಿಲ್ಲ. ಸೊ ಆಲ್ರೆಡಿ ವಿ ಆರ್ ಪಾಸ್ಟ್ 10 o'clock. ಆದ್ರೆ ಇನ್ನೂ ತುಂಬಾ ಅಂದ್ರೆ ಯೋಚನೆ ಮಾಡಿ ವಿ ಹ್ಯಾವ್ ಆಲ್ರೆಡಿ ರೀಚ್ಡ್ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್. ಸೊ ದಟ್ ಈಸ್ ಕಮೆಂಡೇಬಲ್ ಜಾಬ್ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ಸೆಲ್ಯೂಟ್ ಟು ಆಲ್ ಆಫ್ ಯು. ತುಂಬಾ ಒಳ್ಳೆ ಕೆಲಸ. ಇನ್ನೊಂದು ಸಣ್ಣ ಕ್ವೆಶನ್ ಏನಂದ್ರೆ, ಇನ್ನು ವೆನ್ ಯು ಡೂ ದಿಸ್ ಟ್ರೆಕ್ಕಿಂಗ್ ನಿಮ್ಗೆ ಹಲವಾರು ಬೇರೆ ಬೇರೆ ಗ್ರೂಪ್ ಕೂಡ ಕಾಣಿಸ್ತದ, ಅಥವಾ ನೀವು ಒಬ್ಬರೇ ಒಂದೇ ಗ್ರೂಪ್ ಇತ್ತ ಆಲ್ ದ ಟೈಮ್? ತುಂಬಾ ಜನ ಇದ್ರು ಬೇರೆ ದೇಶದವರು. ಇಟ್ ಇಸ್ ಒನ್ ಆಫ್ ದ ಪೀಕ್ ಸೀಸನ್ಸ್ ನಾವು ಹೋಗಿದ್ದು. ಸೊ ಬಿಕಾಸ್ ವೆದರ್ ತುಂಬಾ ಚೆನ್ನಾಗಿತ್ತು. ಲೈಕ್ ಸತ್ಯ ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಮೇಕಿಂಗ್ ಶ್ಯೂರ್ ದಟ್ ವಿ ಪಿಕ್ ದ ರೈಟ್ ಟೈಮ್ ಆಫ್ ದ ಇಯರ್ ಟು ಗೋ ಎಂಜಾಯ್ ದಿಸ್ ಟ್ರೆಕ್. ಸೊ ಆ ಇದ್ರಲ್ಲಿ ಇಟ್ ವಾಸ್ ವೆರಿ ಕ್ರೌಡೆಡ್. ಸೊ ತುಂಬಾ ಜನ, ಸಾವಿರಾರು ಜನ ಸಿಕ್ಕಿದ್ರು ಹೋಗ್ತಾ ಬರ್ತಾ. ಯಾ, ಓಕೆ, ದಟ್ ಇಸ್ ಅ ಗುಡ್ ನಾಮ್ಚೆ ಫೀಲಿಂಗ್ ಬಜಾರಲ್ಲಿ ಹಾಲ್ಟ್ ಮಾಡಿದಾಗ ದಟ್ ವಾಸ್ ಲೈಕ್ ಅ ಜಾತ್ರೆ. ಆಲ್ ಕೈಂಡ್ಸ್ ಆಫ್ ಪೀಪಲ್ ಫ್ರಮ್ ಎವ್ರಿವೇರ್ ಎಲ್ಸ್. ಜಾತ್ರೆ ತರಾನೇ ಅನ್ನಿಸ್ತು, 10 ಜನ. ವಾವ್, ವೆರಿ ನೈಸ್. ಸೊ ಡೆಫಿನೆಟ್ ಆಗಿ ನಿಮ್ಮ ಹತ್ರ ಕುತ್ಕೊಂಡು ಇನ್ನೂ ಜಾಸ್ತಿ ಮಾತಾಡಬೇಕು, ಕೇಳಬೇಕು ಅಂತ ಈ ಎಕ್ಸ್ಪೀರಿಯನ್ಸ್ ಅಂತ ತುಂಬಾ ಮನಸ್ಸಿದೆ. ಆದರೆ ಟೈಮ್ ಕೂಡ ಆಗ್ತಾ ಇದೆ. ಸೊ ಲಾಸ್ಟ್ ಒಂದು 5 ನಿಮಿಷದಲ್ಲಿ ಒಬ್ಬೊಬ್ರು ಒಂದೊಂದು ಮೆಸೇಜ್ ಕೊಡಿ. ಲೆಟ್ ಸ್ಟಾರ್ಟ್ ವಿತ್ ದ ಕೋಚ್ ಅಂಡ್ ಮಿಸ್ಸಸ್ ಕೋಚ್. ನಾನು ಆಗ್ಲೇ ನಂದು ಟ್ಯಾಗ್ ಲೈನ್ ಹೇಳಿದ್ದೀನಿ. ಸೊ ಬಿ ಕಂಫರ್ಟಬಲ್ ಇನ್ ಅನ್ಕಂಫರ್ಟಬಲ್ ಸಿಚುಯೇಷನ್ ಅಂತ. ಸೊ ವಿ ವಿಲ್ ನೆವರ್ ನೋ ಅನ್ಲೆಸ್ ವಿ ಗೆಟ್ ಇನ್ ಟು ದಟ್ ಸಿಚುಯೇಷನ್ ಅವರ್ ಪೊಟೆನ್ಷಿಯಲ್. ಸೊ ಕೀಪ್ ಟ್ರೈಯಿಂಗ್ and then like just enjoy, like don't be a competitive mountaineer or hiker. So just enjoy the views.
ವೆರಿ ನೈಸ್, ವೆರಿ ನೈಸ್. ಸತ್ಯ ಅವರು ನಾನು ಹೇಳೋದಾದ್ರೆ ಗ್ರೂಪ್ ಮ್ಯಾಟರ್ಸ್. ಜನ ನಿಮ್ಮ ಜೊತೆ ಇರೋ ಜನ ಅವರು ಹೇಗೆ ಸಪೋರ್ಟಿವ್ ಆಗಿರ್ತಾರೆ, ಅದು ಇಟ್ ಮ್ಯಾಟರ್ಸ್ ಫಾರ್ ಎವ್ರಿ ಸ್ಟೆಪ್ ಆಫ್ ಯುವರ್ ಮೌಂಟೇನಿಯರಿಂಗ್. ಆ ಗ್ರೂಪ್ ಲಿಫ್ಟ್ ಮಾಡಲಿಲ್ಲ ಅಂದ್ರೆ ವಿ ಫೀಲ್ ಲೈಕ್ ವಿ ಕೈಂಡ್ ಆಫ್ ಲಾಸ್ಟ್. ಗ್ರೂಪ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳೋದು. ವೆರಿ ನೈಸ್. ವೀಣಾ ಅವರು I want to echo what Satya said. Actually, group illa andidre, I don't think I would have done anything. Yeah, initiate ಮಾಡಿದ್ದು ಸತ್ಯ ಎಲ್ಲಾರ್ನು ಕೂಡ ಹಾಕಿದ್ದು, and the practice that we did, ಇಲ್ಲಿ ಕೆಲವು hikes ಗೆಲ್ಲ ಒಟ್ಟಿಗೆ ಹೋಗಿದ್ವಿ, and the chemistry especially within our group was awesome, and that really matters. ಅರುಣ್ ಅವರು ಯಾವಾಗಲೂ ಚಾಲೆಂಜ್ ಮಾಡ್ಕೋಬೇಕು. ದಟ್ಸ್ ವೆನ್ ಯು ಕೈಂಡ್ ಆಫ್ ರಿಯಲೈಸ್ ಯುವರ್ ಪೊಟೆನ್ಷಿಯಲ್ and also you increase it. And you're ಹೇಳ್ದಂಗೆ I also realized the saying, alone you go faster, together you go farther. That I realized, without the group I wouldn't have made it at all. It was a beautiful experience. ಎಕ್ಸಲೆಂಟ್, ಎಕ್ಸಲೆಂಟ್. ಪ್ರಕಾಶ್ ಮತ್ತೆ ಮಮತಾ. ನಮ್ಗೆ I feel that you have to have that mental strength at some point, because body will only take you so far, then after that it's in your mind. So only if you are prepared to go beyond what your body is telling you, you will not do these kinds of things. And secondly, you definitely need a good team, and you should have at least 1 or 2 persons to always look up to. And in my case, I'm so fortunate to have Mamta, and it's because of her I really did it. There was no way I could have done without her. Very well. Yeah, and Mamta. Yeah, for me, if you're thinking about EBC, don't wait. Do it now. It's very important. I mean, it's a given fact that we are all getting old. So don't wait, put it off saying next year martini, adre next year martini. Just take it as a challenge. Do it now. You'll thank yourself probably. Like Satya was saying 10 years ago. And you also mentioned that, 10 years ago, we were much younger. So definitely if you're thinking about it, do it now. Thank you. Shubha. So what I felt was like the humility, when you're in Himalayas, in the grandeur of the Himalayan mountain, you feel that you are nothing, so I felt very humble, I felt the presence of God. There's for Himalaya is always like spiritual place. ಸೊ ನನ್ಗೆ ಆವಾಗ ಅನಿಸ್ತು, ನಾವೆಲ್ಲ ಏನೋ ಚಿಕ್ಕ ಪುಟ್ಟ ವಿಷಯಕ್ಕೆ ಕಂಪ್ಲೇಂಟ್ ಮಾಡ್ತೀವಿ, ಅಥವಾ ಕಂಫರ್ಟಬಲ್ ಕಂಫರ್ಟ್ ಡ್ಯಾಲಸ್ ಅಲ್ಲಿ ಒಂಚೂರು ನೀರ್ ಸರಿ ಇಲ್ಲ, ಬಿಸಿನೀರ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡ್ತೀವಿ. ಅದು ಸೊ ಅದೆಲ್ಲ ಏನು ಇಲ್ಲ. ಇನ್ ದಟ್ ಎನ್ವೈರನ್ಮೆಂಟ್ ಯು ಫೀಲ್ ದಟ್ ಲೈಫ್ ಲೆಸನ್ ಒಂಥರ ಎಷ್ಟು ಹಂಬಲ್ ಆಗಿರ್ಬೇಕು, ಬಿ ಥ್ಯಾಂಕ್ಫುಲ್ ಟು ಗಾಡ್. ಅದು ನನ್ಗೆ ತುಂಬಾ ಪಾಠ ಕಲಿತೆ ನಾನು. ರೇಖಾ ಅವರು. Yeah, again, echoing with everybody, what everybody said. Yeah, group matters, chemistry matters. And personally, I think comfort zone in the onchur horgade hogbeku. Most of us are sometimes get complacent in our comfort zone, alva. So once you get beyond that comfort zone, you can experience a lot of things. So in this situation, comfort, we went more than in one way. Physically, mentally, bathroom gal sarigirlilla, you had to go outside in nature. I mean, we've done everything. Whatever we had to do, we did everything. And again, like Mamta said, if anybody is interested in doing this, do it now. Now is the time. Don't wait for something else to happen and all that. And one more thing was, we had to invest a lot in gear. So ಒಳ್ಳೆ ಬೂಟು, ಒಳ್ಳೆ ಶರ್ಟು, ಒಳ್ಳೆ all those things. So my experience, when you go buy it, buy the best one right now, because ನಾವೆಲ್ಲ we learned through our mistakes. ಒಂದ್ ತಗೊಳ್ಳೋದು, ಸೇಲ್ ಅಲ್ಲಿ ಇದೆ ಅಂತ ಒಂದ್ ತಗೊಳ್ಳೋದು, ಆಮೇಲೆ ಗೊತ್ತಾಗತ್ತೆ ಸರಿಗಿಲ್ಲ. So when you go, invest, and that's a good investment to have. So now whatever we bought, I use it a lot on my Very well said. Priya ಅವರು.
ನನಗನ್ಸೋದು like everybody said, group dynamics definitely matter. ನನಗೆ personally, I think enjoying the ride, right? So yeah, reaching your goal is important, but the ride is also equally important. So you have to enjoy the ride. You have to know your body, right? Be comfortable in your body, know what it's telling you, and don't let somebody else take control of that. Very well said. Last but not the least, Nilima Auru, who has written the book 9 Days in the Himalayas. Nilima Aure. Yeah, I mean, definitely I attribute everything to Satya and Lata. You know, they led the whole practice and everything. And so that definitely mattered. And the whole team, and, you know, they made it happen. And also Sridhar, Papa, he didn't come to the actual trek, but he came with us to every single practice. So I think family support in this plays a huge role in all this. So it was a great experience. And I would say, I mean, if anybody wants to do, you know, go there, go to nature. It's really beautiful. I mean, something that we all have to experience at least once in our life. So yeah, please, I mean, anybody wants to do anything in nature, I mean, now is the time. I think you guys should do it. Excellent. ವೀಣಾ ಅವರು ಇನ್ನೊಂದು ಏನೋ ಹೇಳ್ತಾ ಇದ್ದಾರೆ. ಆಕ್ಚುಲಿ ಇಲ್ಲಿ ಲತಾ ಮತ್ತೆ ಸತ್ಯಂಗ್ ಹೇಳ್ಬೇಕಿತ್ತು, ಐ ಆಮ್ ರೆಡಿ ಫಾರ್ ದ ನೆಕ್ಸ್ಟ್ ಟ್ರಿಪ್, ಪ್ಲಾನ್ ಸಮಥಿಂಗ್. ವೆರಿ ವೆಲ್ ಸೆಡ್. ಪ್ರೇಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮ ಡೆಫಿನೆಟ್ ಆಗಿ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಎಣಿಸ್ಕೋತಾ ಇದ್ದೀನಿ. ಕನ್ನಡವಾಣಿ ಕಾರ್ಯಕ್ರಮ ಹೀಗೇನೆ ಏನಾದರೂ ಒಂದು ಯುನೀಕ್ ಒಂದು ಟೀಮ್ ಆಯಿತು, ಯುನೀಕ್ ಪರ್ಸನಾಲಿಟಿ ಆಯಿತು, ಯುನೀಕ್ ಜಾಗ ಆಯಿತು, ಅಥವಾ ಯುನೀಕ್ ಫುಡ್ ಐಟಮ್ ಆಯಿತು, ನಾವು ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ, ಕರ್ನಾಟಕದ ಜನರ ಬಗ್ಗೆ ಕನ್ನಡವಾಣಿ ಕಾರ್ಯಕ್ರಮ ಪ್ಲಾಟ್ಫಾರ್ಮ್ನಲ್ಲಿ ಏನಾದರೂ ಒಂದು ಯುನೀಕ್ ಒಂದು ಕಾರ್ಯಕ್ರಮ ತೊಗೊಂಡು ಬರ್ತಾ ಇರ್ತೀವಿ. ಡೆಫಿನೆಟ್ ಆಗಿ ಪ್ರತಿ ಭಾನುವಾರ ಇದೇ ಟೈಮ್ಗೆ ಟ್ಯೂನ್ ಇನ್ ಮಾಡಿ. ಮರಿಬೇಡಿ, ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ನೀವು ಕನ್ನಡವಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಸೈನ್ ಆಫ್ ಮಾಡ್ತಾ ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ. ಇನ್ನೊಂದು ಎಪಿಸೋಡ್ ನೆಕ್ಸ್ಟ್ ವೀಕ್ ತೊಗೊಂಡು ಬರ್ತಾ ಇದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಇದೆ. ಮೂವಿ ಟೋಬಿ ಕೇಳಿರ್ಬೋದು ನೀವು, ರಾಜ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿದ ಮೂವಿ. ಅದರ ಡೈರೆಕ್ಟರ್ ಮಿಸ್ಟರ್ ಬಾಸಿಲ್ ಜೊತೆ ಇಂಟರ್ವ್ಯೂ ಇದೆ, ಮೇಕಿಂಗ್ ಆಫ್ ಟೋಬಿ, ಅದ್ರ ಬಗ್ಗೆ ಡಿಸ್ಕಷನ್. ಸೊ ಪ್ಲೀಸ್ ಟ್ಯೂನ್ ಇನ್. ಅಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲೇ ಸೈನ್ ಆಫ್ ಮಾಡ್ತೀನಿ. ನಮಸ್ಕಾರ. Thank you. Thank you so much.